ನಾವು ಹಿಂದಿನ ಕೆಲವು ಚರ್ಚೆಗಳಲ್ಲಿ ವಚನ ಸಾಹಿತ್ಯ ಬಸವಣ್ಣನವರ ಬಗ್ಗೆ ಎಲ್ಲ ಸ್ವಲ್ಪ ಮಾತಾಡಿದ್ವಿ ಅಲ್ವಾ? ಹೌದು, ಅದರ ಬಗ್ಗೆ ಸ್ವಲ್ಪ ಪರಿಚಯ ಮಾಡ್ಕೊಂಡಿದ್ವಿ. ಸರಿ, ಇವತ್ತು ಅದನ್ನೇ ಮುಂದುವರಿಸೋಣ ಅಂತ. ಈ ಬಸವ ಯುಗ ಅಂತ ಕರೀತಾರಲ್ಲ, ಅಂದ್ರೆ ಸುಮಾರು 12ನೇ ಶತಮಾನದ ಮಧ್ಯದಿಂದ ಶುರುವಾಗಿ ಒಂದು 15ನೇ ಶತಮಾನದ ತನಕ ಆ ಕಾಲದ ವಿಶೇಷತೆಗಳೇನು, ಅದು ಕನ್ನಡ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಒಂದು ಹೊಸ ದಿಕ್ಕು ಕೊಡ್ತು ಅಂತ ಹೇಳ್ತಾರೆ. ಈ ವಚನ ಚಳವಳಿ ಎಲ್ಲ ಇದ್ರ ಹಿನ್ನೆಲೆಯಲ್ಲಿ ಹೇಗೆ ಕೆಲಸ ಮಾಡ್ತು, ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ ಇವತ್ತು. ಖಂಡಿತ, ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ನಾವು ಇದಕ್ಕಾಗಿ ಆ ಕಾಲದ ಬಗ್ಗೆ ಲಭ್ಯ ಇರೋ ಚರ್ಚೆಗಳು, ಸಂಶೋಧನೆಗಳು, ಕಲ್ಲಿನ ಮಾಹಿತಿಯನ್ನೆಲ್ಲ ಬಳಸ್ಕೊಂಡು ಮಾತಾಡೋಣ. ಉದ್ದೇಶ ಇಷ್ಟೇ, ಆ ಯುಗದ ಮಹತ್ವ ಏನು ಅಂತ ತಿಳ್ಕೊಳ್ಳೋದು. ತುಂಬಾ ಒಳ್ಳೆ ವಿಷಯ. ಯಾಕೆಂದ್ರೆ ಬಸವ ಯುಗ ಅಂದ್ರೆ ಸುಮಾರು ಆ 12ನೇ ಶತಮಾನದಿಂದ 15ನೇ ಶತಮಾನದವರೆಗಿನ ಕಾಲ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಕ್ರಾಂತಿಕಾರಕ ಹಂತ ಅಂದ್ರೆ ತಪ್ಪಾಗಲ್ಲ. ಕ್ರಾಂತಿಕಾರಕ ಅಂದ್ರೆ ಹೇಗೆ? ಅಂದ್ರೆ ನೋಡಿ, ಅದಕ್ಕಿಂತ ಹಿಂದಿನ ಯುಗಗಳಲ್ಲಿ ಹೇಗಿತ್ತು, ಒಂದು ಪರಂಪರೆ ಇತ್ತು, ರೂಢಿ ಇತ್ತು, ಅದನ್ನೇ ಪಾಲಿಸಿಕೊಂಡು ಬರೋದು ಮುಖ್ಯವಾಗಿತ್ತು. ಕವಿಗಳು ಹಿಂದಿನವರನ್ನೇ ಅನುಸರಿಸ್ತಿದ್ರು. ಆದರೆ ಈ ಯುಗದಲ್ಲಿ ಆ ಪರಂಪರೆಗಿಂತ ಬದಲಾವಣೆನೇ ಮುಖ್ಯ ಆಯಿತು. ಒಂದು ರೀತಿ ಏನ್ ಗೊತ್ತಾ, ವ್ಯತ್ಯಾಸವೇ ಸ್ಥಾಯಿ ಆಯಿತು ಅಂತ ಹೇಳ್ಬೋದು. ಓಹೋ, ವ್ಯತ್ಯಾಸವೇ ಸ್ಥಾಯಿ ಆಯ್ತು. ಇದು ಸ್ವಾರಸ್ಯವಾಗಿದೆ. ಹೌದು. ಆ ಕಾಲದ ಧಾರ್ಮಿಕ, ಸಾಮಾಜಿಕ ಸ್ಥಿತಿಗಳು, ಅಲ್ಲಿಯಾದ ಬದಲಾವಣೆಗಳು, ಕೆಲವೊಮ್ಮೆ ಉಂಟಾದ ಸಂಘರ್ಷಗಳು ಮತ್ತೆ ಕೆಲವೊಮ್ಮೆ ಸಾಮರಸ್ಯದ ಪ್ರಯತ್ನಗಳು, ಇವೆಲ್ಲ ನೇರವಾಗಿ ಅಂದಿನ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿತು. ಸಾಹಿತ್ಯ ಬರೀ ಒಂದು ಕಲೆಯಾಗಿ ಉಳಿಲಿಲ್ಲ, ಅದು ಸಮಾಜದ, ಆಧ್ಯಾತ್ಮದ ಆಂದೋಲನದ ಒಂದು ಮಾಧ್ಯಮ ಕೂಡ ಆಯಿತು. ಹೊಸ ಆಧ್ಯಾತ್ಮಿಕ ವಿಚಾರಗಳು, ಹೊಸ ಶ್ರದ್ಧೆ, ಪ್ರಯೋಗಶೀಲತೆ, ಇದೆಲ್ಲ ಈ ಯುಗದ ಲಕ್ಷಣ. ಸರಿ, ನೀವು ಹೇಳಿದ್ರಿ ಈ ಯುಗದ ವ್ಯಾಪ್ತಿ ಬಸವೇಶ್ವರರಿಂದ ಕುಮಾರವ್ಯಾಸನವರೆಗೆ ಅಂತ. ಅಂದ್ರೆ 12ನೇ ಶತಮಾನದ ಮಧ್ಯದಿಂದ 15ನೇ ಶತಮಾನದವರೆಗೆ. ಈ ರೂಢಿಯಿಂದ ವ್ಯತ್ಯಾಸಕ್ಕೆ ಆದ ಪಲ್ಲಟ ಇದೆಯಲ್ಲ, ಇದು ಸಮಾಜದಲ್ಲಿ, ಸಾಹಿತ್ಯದಲ್ಲಿ ಹೇಗೆ ಕಾಣಿಸ್ಕೊಳ್ತು? ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಬೇರು ಮಟ್ಟದಲ್ಲೇ ಬದಲಾವಣೆಗಳು, ಮರುಚಿಂತನೆಗಳು ಶುರುವಾದವು. ಆಗ ಇದ್ದ ಜಾತಿ ವ್ಯವಸ್ಥೆ, ಕರ್ಮ ಸಿದ್ಧಾಂತ, ಯಜ್ಞ ಯಾಗಾದಿಗಳು, ಕೆಲವು ಮೂಢನಂಬಿಕೆಗಳು, ಇವೆಲ್ಲ ಪ್ರಶ್ನಿಸೋ ಧ್ವನಿಗಳು ಜೋರಾದವು. ಸಹಜವಾಗಿಯೇ ಇದಕ್ಕೆ ವಿರೋಧನೂ ಬಂತು, ಸಂಘರ್ಷಗಳೂ ಆದವು. ಆದರೆ ಅದರ ಜೊತೆಗೇನೆ ಎಲ್ಲರನ್ನೂ ಒಳಗೊಳ್ಳೋ ಸಾಮರಸ್ಯದ ಪ್ರಯತ್ನಗಳೂ ನಡೆದವು. ಈ ಎಲ್ಲ ತುಮಲಗಳನ್ನ ನಾವು ಅಂದಿನ ಸಾಹಿತ್ಯದಲ್ಲಿ, ಮುಖ್ಯವಾಗಿ ವಚನಗಳಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಓಕೆ. ಮತ್ತೆ ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ಒಂದು ಹೊಸ ತರದ ಆಧ್ಯಾತ್ಮಿಕ ತೇಜಸ್ಸು ಕಾಣಿಸ್ತು. ವೈಯಕ್ತಿಕ ಅನುಭವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಬಂತು. ಧಾರ್ಮಿಕ ಶ್ರದ್ಧೆ ಅನ್ನೋದು ಆಚರಣೆಗಿಂತ ಅನುಭವಕ್ಕೆ ಹತ್ರವಾಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಯೋಗ ಮಾಡೋ ಮನೋಭಾವ, ಅಂದ್ರೆ ಹೊಸದನ್ನ ಧೈರ್ಯವಾಗಿ ಪ್ರಯತ್ನಿಸೋ ಪ್ರಯೋಗ ಬುದ್ಧಿಗಳು ಈ ಯುಗದ ಜೀವಾಳಾಯಿತು. ಹೌದು. ಇಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯ ಏನು ಹೊತ್ತಾ, ಸಾಹಿತ್ಯ ಬರೆಯೋದು ಬರೀ ಪಂಡಿತ್ ಕವಿಗಳ ಕೆಲಸವಾಗಿ ಉಳಿಲಿಲ್ಲ. ಅದು ಬಹಳ ಮುಖ್ಯವಾದ ಬದಲಾವಣೆ. ಹೌದು. ಯಾರು ಬರ್ದ್ರು ಹಾಗಾದ್ರೆ? ಪಂಡಿತರ ಜೊತೆಗೆ ಸಾಮಾನ್ಯ ಕಾಯಕದವರು, ಅಂದ್ರೆ ಬೇರೆ ಬೇರೆ ವೃತ್ತಿಯಲ್ಲಿದ್ದ ಅನುಭಾವಿಗಳು, ಶರಣೆಯರು, ಆಧ್ಯಾತ್ಮಿಕ ಸಾಧಕರು ಎಲ್ಲರೂ ತಮ್ಮ ಅನುಭವಗಳನ್ನ ಬರೆಯೋಕೆ ಶುರು ಮಾಡಿದ್ರು. ಇದಕ್ಕೆ ಬಸವಣ್ಣನವರ ನಾಯಕತ್ವ, ಅವರ ಪ್ರೇರಣೆ ಬಹಳ ಮುಖ್ಯ ಕಾರಣ. ಅವರೇ ಈ ಹೊಸ ಸಾಹಿತ್ಯ ಕ್ರಾಂತಿಯ ರೂವಾರಿಗಳು ಅಂತ ಹೇಳ್ಬೋದು. ಇದರಿಂದ ಏನಾಯ್ತು ಅಂದ್ರೆ, ಸಾಹಿತ್ಯ ರಚನೆ ಮಾಡೋರ ಸಂಖ್ಯೆನೇ ದೊಡ್ಡದಾಯಿತು. ಸಾಹಿತ್ಯ ಎಲ್ಲರಿಗೂ ದಕ್ಕುವಂತಾಯ್ತು, ಹೆಚ್ಚು ಪ್ರಜಾಸತ್ತಾತ್ಮಕವಾಯಿತು. ಇದು ನಿಜಕ್ಕೂ ದೊಡ್ಡ ವಿಷಯ. ಸಾಮಾನ್ಯರು ಸಾಹಿತ್ಯ ರಚನೆಗೆ ಮುಂದಾದದ್ದು. ಸರಿ, ಹಾಗಾದ್ರೆ ಬಸವಯುಗದ ಮುಖ್ಯ ಲಕ್ಷಣಗಳನ್ನ ಒಂದೊಂದಾಗಿ ನೋಡೋಣ. ಮೊದಲನೇದು, ಕನ್ನಡ ಸಾಹಿತ್ಯ ಮಾರ್ಗದಿಂದ ದೇಶಿ ಕಡೆಗೆ ಹೊರಳಿದ್ದು ಅಂತ ಹೇಳ್ತಾರೆ. ಹೌದು. ಮಾರ್ಗ ಅಂದ್ರೆ ನೀವೆ ಹೇಳಿದ ಹಾಗೆ ಸಂಸ್ಕೃತದ ಪ್ರಭಾವ ಜಾಸ್ತಿ ಇರೋ ನಿಯಮಬದ್ಧ ಶಾಸ್ತ್ರೀಯ ಶೈಲಿ. ದೇಶಿ ಅಂದ್ರೆ ನಮ್ಮ ಮಣ್ಣಿನ ವಾಸನೆಯ, ಆಡುಮಾತಿಗ ಹತ್ತಿರ ಇರೋ ಜಾನಪದ ಅಂಶಗಳಿರೋ ಶೈಲಿ. ಇದನ್ನ ಸ್ವಾತಂತ್ರ್ಯ ಯುಗ ಅಂತಾನೂ ಕರೀತಾರೆ. ಯಾಕೆ ಹಾಗೆ ಕರೀತಾರೆ? ಈ ಸ್ವಾತಂತ್ರ್ಯ ಎಲ್ಲಿ ಕಾಣಿಸುತ್ತೆ? ಸ್ವಾತಂತ್ರ್ಯ ಯಾಕಂದ್ರೆ ಕಾವ್ಯದ ವಸ್ತು ಅಂದ್ರೆ ಏನು ಹೇಳಬೇಕು ಅನ್ನೋದು, ಅದನ್ನ ಹೇಳೋಕೆ ಬಳಸೋ ಭಾಷೆ, ಮತ್ತೆ ಛಂದಸ್ಸು ಅಂದ್ರೆ ಕಾವ್ಯದ ಲಯಗಾರಿಕೆ, ಈ ಎಲ್ಲದರಲ್ಲೂ ಕವಿಗಳು ಸಂಸ್ಕೃತದ ಬಿಗಿ ಹಿಡಿತದಿಂದ ಸ್ವಲ್ಪ ಹೊರಬಂದ್ರು. ಆ ಸಂಸ್ಕೃತ ವ್ಯಾಕರಣದ, ಅಲಂಕಾರಶಾಸ್ತ್ರದ ಕಟ್ಟುಪಾಡುಗಳಿಂದ ಆಚೆ ಬಂದು ಕನ್ನಡದ್ದೇ ಆದ ಸಹಜವಾದ ಸಾಧ್ಯತೆಗಳನ್ನ, ಅದರ ಶಕ್ತಿಯನ್ನ ಹುಡುಕೋಕ್ ಶುರು ಮಾಡಿದ್ರು. ಓ, ಹಾಗಂದ್ರೆ ಕನ್ನಡದ ಸ್ವಂತಿಕೆ ಜಾಸ್ತಿ ಆಯ್ತಾ? ಖಂಡಿತ. ಕನ್ನಡದ್ದೇ ಆದ ನುಡಿಗಟ್ಟುಗಳು, ಗಾದೆಗಳು, ಆಡುಮಾತಿನ ಲಯ, ಇದೆಲ್ಲಾ ಕಾವ್ಯದಲ್ಲಿ ತುಂಬಾ ಸಹಜವಾಗಿ ಬರೋಕ್ ಶುರುವಾಯಿತು. ಇದು ಬರೀ ಶೈಲಿಯ ಬದಲಾವಣೆ ಆಗಿರಲಿಲ್ಲ, ತಮ್ಮ ಅನುಭವಗಳನ್ನು ಹೆಚ್ಚು ನೇರವಾಗಿ, ಪ್ರಾಮಾಣಿಕವಾಗಿ ಹೇಳ್ಕೊಳ್ಳೋಕೆ ಕವಿಗಳಿಗೆ ಸಿಕ್ಕಿದ ಒಂದು ಅವಕಾಶ, ಒಂದು ವಿಮೋಚನೆ ಅದು. ಅಂದ್ರೆ ಸಾಹಿತ್ಯ ಜನಸಾಮಾನ್ಯರ ಭಾಷೆಗೆ, ಅವರ ಅನುಭವಕ್ಕೆ ಹತ್ತಿರ ಆಯಿತು ಅಂತ ಹೇಳ್ಬೋದು. ಸರಿ, ಇನ್ನು ಎರಡನೇ ಲಕ್ಷಣ, ಇದು ಬಹುಶಃ ಈ ಯುಗದ ಅತ್ಯಂತ ಮುಖ್ಯವಾದ, ವಿಶಿಷ್ಟವಾದ ಕೊಡುಗೆ ಅನ್ಸುತ್ತೆ. ಅದು ವಚನ ಸಾಹಿತ್ಯದ ಉದಯ ಮತ್ತು ಬೆಳವಣಿಗೆ. ಹೌದು ಹೌದು, ಖಂಡಿತವಾಗಿಯೂ. ಈ ವಚನಗಳು ಹೇಗೆ ಬೇರೆಯಾಗಿದ್ದು, ಯಾಕವು ಅಷ್ಟು ಕ್ರಾಂತಿಕಾರಕ? ವಚನಗಳು ಅವು ನಿಜಕ್ಕೂ ಈ ಯುಗದ ಒಂದು ಅದ್ಭುತ ಸೃಷ್ಟಿ. ಯಾಕಂದ್ರೆ ಅವು ಅನುಭಾವಿಗಳ, ಶರಣರ ನೇರವಾದ ಮಾತುಗಳು, ಅವರ ಹೃದಯದಿಂದ ಬಂದ ಮಾತುಗಳು.
ತಮ್ಮ ವೈಯಕ್ತಿಕ ಆಧ್ಯಾತ್ಮಿಕ ಅನುಭವಗಳು, ಸಮಾಜದ ಬಗ್ಗೆ ಅವರಿಗಿದ್ದ ಕಳಕಳಿ, ಅಂದಿನ ಸಮಾಜದ ಡೊಂಕುಗಳನ್ನು ಟೀಕಿಸೋದು, ನೀತಿ ಹೇಳೋದು ಎಲ್ಲವನ್ನೂ ಅತ್ಯಂತ ಸರಳವಾದ ಆದರೆ ತುಂಬಾ ಚುರುಕಾಡ ಗದ್ಯ ರೂಪದಲ್ಲಿ ಹೇಳಿದರು. ಗದ್ಯ ರೂಪದಲ್ಲಿ, ಪದ್ಯ ಅಲ್ಲ. ಹೌದು, ಗದ್ಯ ರೂಪದಲ್ಲಿ. ಅವುಗಳಿಗೆ ಪದ್ಯದ ಹಾಗೆ ನಿರ್ದಿಷ್ಟ ಛಂದಸ್ಸಿನ ಕಟ್ಟುಪಾಡು ಅಥವಾ ಅಲಂಕಾರಗಳ ಆಡಂಬರ ಇರಲಿಲ್ಲ. ಅವು ಭಾವನೆಗಳ ತೀವ್ರತೆಯಿಂದ, ಸ್ವಂತ ಅನುಭವದ ಪ್ರಾಮಾಣಿಕತೆಯಿಂದ ನೇರವಾಗಿ ಹರಿದು ಬಂದ ಮಾತುಗಳು. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಗಮನಿಸಬೇಕು. ಹೇಳಿ. ವಚನಗಳು ಬರೀ ಆಧ್ಯಾತ್ಮಿಕ ವಿಷಯಕ್ಕೆ ಸೀಮಿತ ಆಗಲಿಲ್ಲ. ಸಮಾಜದಲ್ಲಿರೋ ತಪ್ಪುಗಳು, ಜಾತಿಭೇದ, ಗಂಡು ಹೆಣ್ಣು ತಾರತಮ್ಯ, ಕಾಯಕದ ಮಹತ್ವ, ಇಂತಹ ಎಷ್ಟೋ ಸಾಮಾಜಿಕ ವಿಷಯಗಳ ಬಗ್ಗೆ ಕೂಡ ಅವು ನೇರವಾಗಿ ಮಾತಾಡಿದ್ವು. ಹೌದು, ಅದು ಬಹಳ ಮುಖ್ಯ. ಹಾಗಾಗಿ ವಚನಗಳು ಒಂದೇ ಸಲಕ್ಕೆ ವೈಯಕ್ತಿಕ ಅನುಭವದ ಅಭಿವ್ಯಕ್ತಿಯೂ ಹೌದು, ಸಾಮಾಜಿಕ ಸುಧಾರಣೆಯ ಕರೆಯೂ ಹೌದು. ಈ ವೈವಿಧ್ಯತೆ, ಈ ನೇರ ಮಾತು, ಈ ಸಾಮಾಜಿಕ ಕಾಳಜಿ ಇದೇ ವಚನಗಳ ವಿಶೇಷತೆ. ಅದು ಈ ಯುಗಕ್ಕೆ ಅವು ಕೊಟ್ಟ ದೊಡ್ಡ ಕೊಡುಗೆ. ನಿಜ. ವಚನಗಳ ಈ ಹಲವು ಮುಖಗಳು ಗಮನ ಸೆಳೆಯುತ್ತೆ. ಸರಿ, ಇನ್ನು 3ನೇ ಲಕ್ಷಣಕ್ಕೆ ಬರೋಣ. ದೇಶೀ ಛಂದೋರೂಪಗಳ ಬಳಕೆ ಜಾಸ್ತಿ ಆಯ್ತು ಅನ್ನೋದು. ರಗಳೆ, ತ್ರಿಪದಿ, ಷಟ್ಪದಿ ಇವೆಲ್ಲ ಕನ್ನಡದೇ ಆದ ಛಂದಸ್ಸುಗಳು ಅಲ್ವಾ? ಇವುಗಳಲ್ಲೇ ದೊಡ್ಡ ದೊಡ್ಡ ಕಾವ್ಯಗಳನ್ನ ಬರೆದ್ರು ಅಂತ ಕೇಳ್ತೀವಿ. ಹಿಂದೆ ಚಂಪೂ ಕಾವ್ಯದ ಮಧ್ಯೆ ಎಲ್ಲೋ ಸ್ವಲ್ಪ ಬಳಸ್ತಿದ್ರು ಅಷ್ಟೇ. ಆದ್ರೆ ಈ ಯುಗದಲ್ಲಿ ಇವೇ ಮುಖ್ಯವಾದವು. ಯಾಕೆ? ಈ ಛಂದಸ್ಸುಗಳ ವಿಶೇಷತೆ ಏನು? ಹೌದು, ಹಿಂದಿನ ಯುಗಗಳಲ್ಲಿ ಸಂಸ್ಕೃತದಿಂದ ಬಂದ ವೃತ್ತಗಳು ಅಂದ್ರೆ ಉತ್ಪಲಮಾಲಾ, ಶಾರ್ದೂಲ ವಿಕ್ರೀಡಿತ ಅಂತಾರಲ್ಲ ಅವು, ಮತ್ತೆ ಕಂದಪದ್ಯಗಳು ಮುಖ್ಯವಾಗಿದ್ವು. ಆದರೆ ಈ ಯುಗದಲ್ಲಿ ಕನ್ನಡದೇ ಆದ ರಗಳೆ, ತ್ರಿಪದಿ, ಷಟ್ಪದಿಗಳಂತಹ ಛಂದಸ್ಸಿಗೆ ಹೆಚ್ಚು ಪ್ರಾಮುಖ್ಯತೆ ಬಂತು. ಇವುಗಳ ಲಯ, ರಚನೆ ಎಲ್ಲ ಸಂಸ್ಕೃತ ವೃತ್ತಗಳಿಗಿಂತ ಬೇರೆ ತರ ಆಯಿತು, ಸ್ವಲ್ಪ ಹೆಚ್ಚು ಸರಳವಾಗಿತ್ತು. ಉದಾಹರಣೆಗೆ ರಗಳೆ ತಗೊಳ್ಳಿ. ಅದು ಸರಾಗವಾಗಿ ಹರಿಯೋ ಲಯ, ಕತೆ ಹೇಳೋಕೆ ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹರಿಹರ ಇದನ್ನ ಅದ್ಭುತವಾಗಿ ಬಳಸ್ಕೊಂಡ. ಓ, ಹರಿಹರನ ರಗಳೆಗಳು. ಹೌದು. ಆಮೇಲೆ ತ್ರಿಪದಿ, ಅದು 3 ಸಾಲಿನ ಜಾನಪದ ಹಾಡುಗಳಿಗೆ ಬಹಳ ಹತ್ತಿರವಾದ ಭಾವಗೀತೆ ತರಹದ ರೂಪ. ಸರ್ವಜ್ಞನ ವಚನಗಳು ಅಂತೇನ್ ಕರಿತೀವಿ, ಅವು ತ್ರಿಪದಿ ರೂಪದಲ್ಲೇ ಇರೋದು. ಹೌದು, ಸರ್ವಜ್ಞನ ತ್ರಿಪದಿಗಳು. ಇನ್ನು ಷಟ್ಪದಿ, 6 ಸಾಲುಗಳ ಒಂದು ನಿಯಮಬದ್ಧ ರಚನೆ. ಇದರಲ್ಲಿ ಭಾಮಿನಿ, ವಾರ್ಧಕ, ಪರಿವರ್ತಿನಿ ಅಂತ ಹಲವು ರೀತಿಗಳಿವೆ. ಇದು ಕಥೆ ಹೇಳೋಕೂ ಸರಿ, ಭಾವನೆಗಳನ್ನು ವ್ಯಕ್ತಪಡಿಸೋಕೂ ಸರಿ, ಸ್ವಲ್ಪ ಗಂಭೀರವಾದ ರೂಪ. ರಾಘವಾಂಕ, ಕುಮಾರವ್ಯಾಸರಂತಹ ಮಹಾಕವಿಗಳು ಷಟ್ಪದಿಯನ್ನ ಅದ್ಭುತವಾಗಿ ಬಳಸ್ಕೊಂಡ್ರು. ಕುಮಾರವ್ಯಾಸನ ಭಾರತ. ಹೌದು. ಈ ದೇಶೀ ಛಂದಸ್ಸುಗಳ ದೊಡ್ಡ ಪರಿಣಾಮ ಏನ್ಗೊತ್ತಾ? ಅವುಗಳ ಸರಳ ಲಯ, ಆಡುಮಾತಿಗೆ ಹತ್ತಿರವಾದ ಭಾಷೆ. ಇದರಿಂದ ಸಾಹಿತ್ಯ ಹೆಚ್ಚು ಜನಸಾಮಾನ್ಯರಿಗೆ ತಲುಪೋಕೆ ಸಾಧ್ಯವಾಯಿತು. ಅಂದ್ರೆ ಓದು ಬರಹ ಬಾರದವರು ಕೇಳಿ ಅರ್ಥ ಮಾಡ್ಕೊಳ್ಬಹುದಿತ್ತ? ಬಹುಮಟ್ಟಿಗೆ ಹೌದು. ಪಂಡಿತರಲ್ದವರು ಈ ಕಾವ್ಯಗಳನ್ನ ಕೇಳಿ ಖುಷಿ ಪಡೋಕೆ, ಅರ್ಥ ಮಾಡ್ಕೊಳ್ಳೋಕೆ ಸುಲಭವಾಯಿತು. ಇದು ಬರೀ ಶೈಲಿ ಬದಲಾಗಿದ್ದಲ್ಲ, ಸಾಹಿತ್ಯದ ವ್ಯಾಪ್ತಿನೇ ವಿಸ್ತಾರವಾದ ಹಾಗೆ. ಅದೊಂದು ಸಾಮಾಜಿಕ ಬದಲಾವಣೆ ಕೂಡ. ಛಂದಸ್ಸಿನ ಆಯ್ಕೆ ಕೂಡ ಸಾಹಿತ್ಯವನ್ನ ಜನರಿಗೆ ಹತ್ತಿರ ತರುವ ಒಂದು ಪ್ರಯತ್ನವಾಗಿತ್ತು. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, 4ನೇಯದು. ಈ ಯುಗದಲ್ಲಿ ಚಿಕ್ಕ ಚಿಕ್ಕ ರಚನೆಗಳು ಅಂದ್ರೆ ಲಘು ರಚನೆಗಳು ಅಂತಾರಲ್ಲ, ಅವು ಬಹಳಷ್ಟು ಹುಟ್ಟಿಕೊಂಡು ಅಂತ ಹೇಳ್ತಾರೆ. ಹೌದು. ಕಾಲಜ್ಞಾನದ ವಚನಗಳು, ಬಿರುದಿನ ಪದ್ಯಗಳು, ನೀತಿ ಪದ್ಯಗಳು, ವ್ಯಾಖ್ಯಾನ ಗದ್ಯ, ಶೀರ್ಷಪದ್ಯ, ನಾಮಾವಳಿಗಳು, ಹೀಗೆ ಪಲತರಹದವು. ಇವೆಲ್ಲ ಯಾಕೆ ಬಂತು? ಇವುಗಳ ಉದ್ದೇಶ ಏನಿತ್ತು? ಈ ಚಿಕ್ಕ ರಚನೆಗಳ ಮುಖ್ಯ ಉದ್ದೇಶ ಹೆಚ್ಚಾಗಿ ಧಾರ್ಮಿಕವಾಗಿತ್ತು. ಅಂದ್ರೆ ಒಂದು ನಿರ್ದಿಷ್ಟ ಮತದ ಸಿದ್ಧಾಂತಗಳನ್ನ, ನಂಬಿಕೆಗಳನ್ನ ಜನರಿಗೆ ಸುಲಭವಾಗಿ ತಲುಪಿಸುವುದಾಗಿತ್ತು. ಇವುಗಳಿಗೆ ಸಾಹಿತ್ಯಿಕ ಮೌಲ್ಯಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಅಥವಾ ಮತೀಯ ಮಹತ್ವವೇ ಮುಖ್ಯವಾಗಿತ್ತು. ಓ, ಅಂದ್ರೆ ಕಲೆಗಿಂತ ಧರ್ಮ ಪ್ರಚಾರ ಮುಖ್ಯವಾಗಿತ್ತಾ? ಬಹುತೇಕ ಹೌದು. ಉದಾಹರಣೆಗೆ, ಕಾಲಜ್ಞಾನ ವಚನಗಳು ಭವಿಷ್ಯ ಹೇಳುವ ಮೂಲಕ ಜನರಲ್ಲಿ ಒಂತರಹದ ಧಾರ್ಮಿಕ ಶ್ರದ್ಧೆ ಅಥವಾ ಕೆಲವೊಮ್ಮೆ ಭಯ ಹುಟ್ಟಿಸೋಕೆ ಪ್ರಯತ್ನಪಟ್ಟವು. ನೀತಿಪದ್ಯಗಳು ಸರಳವಾಗಿ ಒಳ್ಳೆಯ ನಡತೆ ಬಗ್ಗೆ ಹೇಳ್ತಿದ್ವು. ನಾಮಾವಳಿಗಳು ದೇವರ ಅಥವಾ ಶರಣರ ಹೆಸರುಗಳನ್ನ ಮತ್ತೆ ಮತ್ತೆ ಹೇಳುವ ಮೂಲಕ ಭಕ್ತಿ ಬೆಳೆಸುವ ಸಾಧನಗಳಾಗಿದ್ವು. ಈ ರಚನೆಗಳು ದೊಡ್ಡ ಕಾವ್ಯಗಳಷ್ಟು ಆಳವಾಗಿ, ಪಾಂಡಿತ್ಯಪೂರ್ಣವಾಗಿ ಇರಲಿಲ್ಲ, ಆದರೆ ಸರಳವಾಗಿ, ನೇರವಾಗಿ ವಿಷಯ ತಿಳಿಸ್ತಿದ್ವು. ಹಾಗಾಗಿ ಒಂದು ಧಾರ್ಮಿಕ ಗುಂಪಿನೊಳಗೆ ತತ್ವಗಳನ್ನ ಹರಡೋಕ್ಕೆ, ನಂಬಿಕೆಗಳನ್ನ ಗಟ್ಟಿ ಮಾಡೋಕೆ, ಜನರನ್ನ ಒಟ್ಟಿಗೆ ಸೇರಿಸೋಕೆ ಸಹಾಯ ಮಾಡಿದ್ವು. ಜೊತೆಗೆ ಇವುಗಳನ್ನ ಗುಂಪಾಗಿ ಹಾಡೋಕೆ ಅಥವಾ ಹೇಳ್ಕೊಡೋಕೆ ಸುಲಭವಾಗಿತ್ತು. ಸರಿ, ಅಂದ್ರೆ ಇವು ಸಾಹಿತ್ಯಕ್ಕಿಂತ ಹೆಚ್ಚಾಗಿ ಧಾರ್ಮಿಕ ಬೋಧನೆ ಅಥವಾ ಪ್ರಚಾರದ ಸಾಧನಗಳಾಗಿದ್ವು. ಓಕೆ. ಆದ್ರೆ ಈ ಹೊಸ ರೂಪಗಳೆಲ್ಲ ಬಂದ್ರೂ ಹಳೆಯ ಮಾರ್ಗ ಪದ್ಧತಿ ಅಂದ್ರೆ ಚಂಪೂ ಶೈಲಿ, ಕಂದ ವೃತ್ತಗಳ ಬಳಕೆ ಪೂರ್ತಿಯಾಗಿ ನಿಂತು ಹೋಗ್ಲಿಲ್ಲ ಅನ್ನೋದು 5ನೇ ಅಂಶ ಅಲ್ವಾ? ಹೌದು, ನಿಂತು ಹೋಗ್ಲಿಲ್ಲ. ಯಾರು ಈ ಹಳೆ ಶೈಲಿಯನ್ನ ಮುಂದುವರಿಸಿದ್ರು ಮತ್ತು ಯಾಕೆ ಮುಂದುವರಿಸಿದ್ರು? ಹೌದು, ಮಾರ್ಗ ಪದ್ಧತಿ, ಅದರಲ್ಲೂ ಮುಖ್ಯವಾಗಿ ಚಂಪೂ ಶೈಲಿ ಪೂರ್ತಿಯಾಗಿ ಇಲ್ಲವಾಗ್ಲಿಲ್ಲ. ವಿಶೇಷವಾಗಿ 13ನೇ ಮತ್ತು 14ನೇ ಶತಮಾನಗಳಲ್ಲಿ ಜೈನ ಕವಿಗಳು ತಮ್ಮ ತೀರ್ಥಂಕರರ ಪುರಾಣಗಳನ್ನ, ಧಾರ್ಮಿಕ ಕಥೆಗಳನ್ನ ಹೇಳೋಕೆ ಚಂಪೂ ಶೈಲಿಯನ್ನೇ ಹೆಚ್ಚಾಗಿ ಬಳಸ್ಕೊಂಡ್ರು. ಯಾಕೆ? ಬಹುಶಃ ಆ ಒಂದು ಗಂಭೀರವಾದ, ಶಾಸ್ತ್ರೀಯವಾದ ಶೈಲಿ ತಮ್ಮ ಪುರಾಣ ಪುರುಷರ ಕಥೆಗಳನ್ನ ಹೇಳೋಕೆ ಹೆಚ್ಚು ಸರಿ ಹೊಂದುತ್ತೆ ಅಂತವರು ಅಂದ್ಕೊಂಡಿರ್ಬೋದು.
ಅಗ್ಗಳ, ಕಮಲಭವ, ನೇಮಿಚಂದ್ರ ಇವರೆಲ್ಲ ಆ ಕಾಲದ ಪ್ರಮುಖ ಜೈನ ಚಂಪೂ ಕವಿಗಳು. ಅಷ್ಟೇ ಅಲ್ಲ, ಅಪರೂಪಕ್ಕೆ ವೀರಶೈವ ಕವಿಗಳು. ಉದಾಹರಣೆಗೆ ಚಾಮರಸನ ಪ್ರಭುಲಿಂಗಲೀಲೆ, ಮುಖ್ಯವಾಗಿ ವಾರ್ಧಕ ಷಟ್ಪದಿಯಲಿಲೆ, ಆದರೂ ಅದರಲ್ಲಿ ಚಂಪುವಿನ ಕೆಲವು ಲಕ್ಷಣಗಳನ್ನು ಗುರುತಿಸಬಹುದು. ಮತ್ತೆ ಬ್ರಾಹ್ಮಣ ಕವಿಗಳು ಕೂಡ ಕೆಲವೊಮ್ಮೆ ಮಾರ್ಗಶೈಲಿಯಲ್ಲಿ ಕೃತಿಗಳನ್ನು ರಚಿಸಿದ್ದಾರೆ. ಹಾಗಾಗಿ ದೇಶಿ ಮುಖ್ಯವಾದರೂ ಮಾರ್ಗ ಪರಂಪರೆಯು ಸಣ್ಣದಾಗಿರೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿತ್ತು. ಸರಿ, ಇನ್ನು 6ನೇ ವೈಶಿಷ್ಟ್ಯಕ್ಕೆ ಬರೋಣ. ಈ ಯುಗದ ಕೃತಿಗಳ ವಿಷಯ ಅಂದ್ರೆ ಕಾಂಟೆಂಟ್ ಹೆಚ್ಚಾಗಿ ಕವಿಯ ಮತ ಅಥವಾ ಧರ್ಮಕ್ಕೆ ಸಂಬಂಧಿಸಿದ್ದೇ ಆಗಿತ್ತು ಅಂತ ಹೇಳ್ತಾರೆ. ಹೌದು, ಅದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಅಂದ್ರೆ ಕವಿಗಳು ತಮ್ಮ ಧರ್ಮದ ಕಥೆಗಳನ್ನೇ ಹೆಚ್ಚಾಗಿ ಆರಿಸ್ಕೊಂಡ್ರು. ಇದು ಏಕೆ ಕಾಣಿಸುತ್ತೆ? ಇದರ ಪರಿಣಾಮ ಏನು? ಇದು ನಿಜ. ಆ ಕಾಲದಲ್ಲಿ ಧರ್ಮ ಅನ್ನೋದು ಜನರ ಜೀವನದ ಕೇಂದ್ರಬಿಂದುವಾಗಿತ್ತು. ಹಾಗಾಗಿ ಅದು ಸಾಹಿತ್ಯದ ಮೇಲೂ ಬಹಳ ದೊಡ್ಡ ಪ್ರಭಾವ ಬೀರಿತು. ವೀರಶೈವ ಕವಿಗಳು ತಗೊಂಡ್ರೆ ಅವರು ಸಹಜವಾಗಿಯೇ ಶಿವನ ಕಥೆಗಳು, 63 ಪುರಾತನರ ಕಥೆಗಳು, ಬಸವಾದಿ ಶರಣರ ಜೀವನ, ಅವರ ಪವಾಡಗಳು, ವಚನಗಳ ತತ್ವಗಳು ಇವುಗಳನ್ನೇ ತಮ್ಮ ಕಾವ್ಯಗಳಿಗೆ ಮುಖ್ಯ ವಸ್ತುವಾಗಿ ಇಟ್ಕೊಂಡ್ರು. ಹರಿಹರ, ರಾಘವಾಂಕ, ಚಾಮರಸ ಎಲ್ಲರೂ ಇದೇ ದಾರಿಯಲ್ಲಿ ನಡೆದರು. ಸರಿ. ಹಾಗೆಯೇ ಜೈನ ಕವಿಗಳು 24 ತೀರ್ಥಂಕರರ ಪುರಾಣಗಳು, ಜೈನ ಧರ್ಮದ ಮಹಾಪುರುಷರ ಕಥೆಗಳನ್ನೇ ತಮ್ಮ ಕೃತಿಗಳಿಗೆ ಆಧಾರ ಮಾಡಿಕೊಂಡ್ರು. ಇನ್ನು ಬ್ರಾಹ್ಮಣ ಕವಿಗಳ ಕಡೆ ನೋಡಿದ್ರೆ ಅವರು ಹೆಚ್ಚಾಗಿ ರಾಮಾಯಣ, ಮಹಾಭಾರತ, ಭಾಗವತ, ವಿಷ್ಣುವಿನ ಅವತಾರಗಳು ಈ ಪುರಾಣ ಕಥೆಗಳನ್ನೇ ತಮ್ಮ ಕಾವ್ಯಗಳಿಗೆ ವಸ್ತುವಾಗಿ ಆರಿಸ್ಕೊಂಡ್ರು. ಕುಮಾರವ್ಯಾಸನ ಕರ್ಮಾಟ ಭಾರತ ಕಥಾಮಂಜರಿ ಇದಕ್ಕೊಂದು ಶ್ರೇಷ್ಠ ಉದಾಹರಣೆ ಅಲ್ವಾ? ಹೌದು ಹೌದು. ಇದರ ಪರಿಣಾಮ ಏನಾಯ್ತಂದ್ರೆ ಆಯಾ ಧರ್ಮದ ತತ್ವಗಳು, ನಂಬಿಕೆಗಳು, ಆಚರಣೆಗಳು ಸಾಹಿತ್ಯದ ಮೂಲಕ ಚೆನ್ನಾಗಿ ದಾಖಲಾದವು, ಜನರಿಗೆ ತಲುಪಿತು. ಆದರೆ ಇನ್ನೊಂದು ಕಡೆ ಕೊಡಿದ್ರೆ ಕಾವ್ಯದ ವಸ್ತು ಒಂದು ನಿರ್ದಿಷ್ಟ ಧಾರ್ಮಿಕ ಚೌಕಟ್ಟಿಗೆ ಸೀಮಿತವಾಯ್ತಾ ಅನ್ನೋ ಪ್ರಶ್ನೆನೂ ಬರುತ್ತೆ. ಅಂದ್ರೆ ಬೇರೆ ವಿಷಯಗಳು ಕಡಿಮೆ ಆದ್ವಾ? ಹೌದು. ಲೌಕಿಕ ವಿಷಯಗಳು ಅಥವಾ ಬೇರೆ ಧರ್ಮಗಳ ಬಗ್ಗೆ ಸಹಾನುಭೂತಿಯಿಂದ ಬರೆಯೋದು ಸ್ವಲ್ಪ ಕಡಿಮೆ ಆಯಿತು ಅಂತ ಹೇಳ್ಬೋದು. ಆದರೂ ಆಯಾ ಧರ್ಮದೊಳಗೆ ಏನೆಲ್ಲ ಚಿಂತನೆ ನಡೀತಿತ್ತು ಅನ್ನೋದಕ್ಕೆ ಈ ಸಾಹಿತ್ಯ ಒಂದು ಕನ್ನಡಿಯ ಹಾಗೆ ಕೆಲಸ ಮಾಡ್ತು. ಸರಿ. ಇನ್ನು ಕೊನೆಯದಾಗಿ 7ನೇ ಅಂಶ, ಸಾಹಿತ್ಯದ ರೂಪ ಅಂದ್ರೆ ಫಾರ್ಮ್ ಮತ್ತು ಕವಿಯ ಮತ ಅಂದ್ರೆ ರಿಲಿಜನ್, ಇವೆರಡರ ಮಧ್ಯೆ ಒಂದು ಥರದ ಸಂಬಂಧ ಅಥವಾ ಹೊಂದಾಣಿಕೆ ಇತ್ತು ಅಂತ ಒಂದು ವಾದ ಇದೆ. ಹೌದು, ಆ ಥರದ ಒಂದು ಅಭಿಪ್ರಾಯ ಇದೆ. ಅಂದ್ರೆ ಜೈನ ಕವಿಗಳು ಹೆಚ್ಚಾಗಿ ಚಂಪು, ವೀರಶೈವರು ರಗಳೆ, ಷಟ್ಪದಿ, ವಚನ, ಬ್ರಾಹ್ಮಣ ಕವಿಗಳು ಷಟ್ಪದಿ ಅಥವಾ ಚಂಪು ಹೀಗೆ ಬಳಸ್ತ್ರು ಅಂತ. ಇದೇನಾದ್ರೂ ಕಡ್ಡಾಯ ನಿಯಮವಾಗಿತ್ತಾ ಅಥವಾ ಸುಮ್ನೆ ಹಾಗೆ ಆಯ್ತಾ? ಇಲ್ಲ, ಇದೇನೂ ಕಟ್ಟುನಿಟ್ಟಾದ ನಿಯಮ ಅಂತೂ ಖಂಡಿತ ಆಗಿರ್ಲಿಲ್ಲ. ಆದ್ರೆ ಹೌದು, ಒಂದು ಸಾಮಾನ್ಯವಾದ ವಾಡಿಕೆಯಾಗಿ, ಒಂದು ಪ್ರವೃತ್ತಿಯಾಗಿ ಇದು ಕಾಣಿಸುತ್ತೆ. ನಾವು ಆಗ್ಲೇ ಮಾತಾಡಿದ್ವಲ್ವಾ, ಜೈನ ಕವಿಗಳಿಗೆ ತಮ್ಮ ಪುರಾಣ ಕಥೆ ಹೇಳೋಕೆ ಚಂಪು ಸೂಕ್ತ ಅನ್ಸಿರ್ಬೋದು. ವೀರಶೈವ ಕವಿಗಳಿಗೆ ಶರಣರ ಭಕ್ತಿ, ಅವರ ಅನುಭವ, ಹೋರಾಟಗಳನ್ನ ಹೇಳೋಕೆ ರಗಳೆ, ಷಟ್ಪದಿ, ವಚನಗಳು ಹೆಚ್ಚು ಸಹಜವಾದ ಮಾಧ್ಯಮಗಳಾಗಿ ಕಂಡಿರ್ಬೋದು. ಕುಮಾರವ್ಯಾಸನಂತಹ ಬ್ರಾಹ್ಮಣ ಕವಿಗಳು ಮಹಾಭಾರತದಂತಹ ದೊಡ್ಡ ಕಥೆಯನ್ನ ಹೇಳೋಕೆ ಷಟ್ಪದಿ ಎಷ್ಟು ಶಕ್ತಿಶಾಲಿ ಅಂತ ತೋರಿಸ್ಕೊಟ್ರು. ಸರಿ. ಆದ್ರೆ ಈ ವಾಡಿಕೆಯನ್ನ ಮೀರಿದ ಉದಾಹರಣೆಗಳೂ ಇವೆ. ಬೇರೆ ಮತದ ಕವಿಗಳು ಬೇರೆ ರೂಪಗಳನ್ನ ಬಳಸಿದ್ದಾರೆ. ಉದಾಹರಣೆಗೆ ಜೈನ ಕವಿಯಾದ ರತ್ನಾಕರ ವರ್ಣಿ ಮುಂದೆ ಭರತೇಶ ವೈಭವವನ್ನ ದೇಶಿ ರೂಪವಾದ ಸಾಂಗತ್ಯದಲ್ಲಿ ಬರೆದ. ಓ ಹೌದು. ಹಾಗಾಗಿ ಇದೊಂದು ಸಡಿಲವಾದ ಪ್ರವೃತ್ತಿಯಷ್ಟೇ. ಯಾರೂ ಹೀಗೆ ಬರಿಬೇಕು ಅಂತ ನಿಯಮ ಮಾಡಿರ್ಲಿಲ್ಲ. ಬಹುಶಃ ಆಯಾ ಸಮುದಾಯದೊಳಗೆ ರೂಢಿಯಾದ ಅಭ್ಯಾಸಗಳು, ಕವಿ ತಾನು ಹೇಳಬೇಕಾದ ವಿಷಯಕ್ಕೆ ಯಾವ ರೂಪ ಸರಿಯೊಂದುತ್ತೆ ಅಂತ ಆರಿಸ್ಕೊಡೋದು, ಇದೆಲ್ಲ ಸೇರಿ ಈ ಪ್ರವೃತ್ತಿ ಉಂಟಾಗಿರ್ಬೋದು. ಇದು ಅಂದಿನ ಸಾಹಿತ್ಯಿಕ ಸಂಪ್ರದಾಯಗಳು ಎಷ್ಟು ಗಟ್ಟಿಯಾಗಿದ್ವು, ಹಾಗೆ ಬದಲಾವಣೆಗೂ ಹೇಗೆ ತೆರೆದುಕೊಂಡಿದ್ವು ಅನ್ನೋದನ್ನ ತೋರಿಸುತ್ತೆ. ಸರಿ. ಈ ಎಲ್ಲಾ 7 ವೈಶಿಷ್ಟ್ಯಗಳನ್ನು ಗಮನಿಸಿದರೆ ಒಟ್ಟಾರೆಯಾಗಿ ಬಸವಯುಗದ ಮಹತ್ವವೇನು ಅಂತ ಹೇಳಬಹುದು. ಈ ಚರ್ಚೆಯಿಂದ ನಾವು ಏನು ಮುಖ್ಯವಾಗಿ ಗ್ರಹಿಸಬಹುದು? ಒಟ್ಟಾರೆಯಾಗಿ ಹೇಳೋದಾದ್ರೆ ಬಸವಯುಗ ಕನ್ನಡ ಸಾಹಿತ್ಯವನ್ನ ಸಾಮಾನ್ಯ ಜನರ ಭಾಷೆಗೆ, ಅವರ ಅನುಭವಕ್ಕೆ, ಅವರ ಬದುಕಿಗೆ ಬಹಳ ಹತ್ತಿರ ತಂದ ಒಂದು ಮಹತ್ವದ ಕಾಲ. ಇದು ಮಾರ್ಗದ ಆ ಒಂದು ಹಿಡಿತವನ್ನ ಸಡಿಲಿಸಿ ದೇಶೀಯ ಶಕ್ತಿಯನ್ನ ಎತ್ತಿ ತೋರಿಸ್ತು. ವಚನಗಳಂತಹ ಒಂದು ಹೊಸ ಅದ್ಭುತ ಸಾಹಿತ್ಯ ಪ್ರಕಾರವನ್ನು ಸೃಷ್ಟಿ ಮಾಡಿತು. ಅದರಲ್ಲಿ ಅನುಭವ ಮತ್ತು ಸಮಾಜದ ಚಿಂತನೆ ಎರಡನ್ನೂ ಸೇರಿಸಿತು. ರಗಳೆ, ತ್ರಿಪದಿ, ಷಟ್ಪದಿಯಂತಹ ಕನ್ನಡದ್ದೇ ಆದ ಛಂದೋರೂಪಗಳಿಗೆ ಒಂದು ದೊಡ್ಡ ವೇದಿಕೆ ಕೊಡ್ತು. ಧಾರ್ಮಿಕ, ಸಾಮಾಜಿಕ ವಿಷಯಗಳನ್ನ ಸಾಹಿತ್ಯದ ಮುಖ್ಯವಾಹಿನಿಗೆ ತಂದಿತು. ಚಿಕ್ಕದಾಗಿ ಹೇಳಬೇಕೆಂದ್ರೆ ಇದು ಕನ್ನಡ ಸಾಹಿತ್ಯದ ದಾರಿಯನ್ನೇ ಬದಲಾಯಿಸಿತು. ಅದನ್ನು ಹೆಚ್ಚು ಜನಮುಖವಾಗಿಸಿತು, ಹೆಚ್ಚು ವೈವಿಧ್ಯಮಯವಾಗಿಸಿತು. ಇದೊಂದು ನಿಜವಾದ ಪರಿವರ್ತನೆಯ ಯುಗ. ಈ ವಿಷಯಗಳನ್ನ ತಿಳಿದುಕೊಳ್ಳುವುದು ಇವತ್ತಿನ ನಮ್ಮ ಕೇಳುಗರಿಗೆ ಹೇಗೆ ಮುಖ್ಯವಾಗಬಹುದು? ಈ ಯುಗದ ಲಕ್ಷಣಗಳನ್ನ, ಅಲ್ಲಿ ನಡೆದ ಹೊಸ ಪ್ರಯೋಗಗಳನ್ನ, ಅಲ್ಲಿನ ಸಾಮಾಜಿಕ ಕಾಳಜಿಯನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಇವತ್ತಿನ ನಮ್ಮ ಕನ್ನಡ ಸಾಹಿತ್ಯ, ನಮ್ಮ ಸಂಸ್ಕೃತಿಯ ಬೇರುಗಳು ಎಲ್ಲಿವೆ ಅಂತ ಗೊತ್ತಾಡುತ್ತೆ. ಅಂದು ಶರಣರು ತೋರಿಸಿದ ಪ್ರಾಮಾಣಿಕತೆ, ಸಮಾಜದ ಬಗ್ಗೆ ಅವರಿಗಿದ್ದ ಬದ್ಧತೆ, ಹೊಸತನವನ್ನ ಒಪ್ಪುಕೊಳ್ಳೋ ಧೈರ್ಯ, ಇದೆಲ್ಲ ಇವತ್ತಿಗೂ ನಮಗೆ ಸ್ಫೂರ್ತಿ ಕೊಡಬಲ್ಲದು. ಸಾಹಿತ್ಯ ಅಂದ್ರೆ ಬರೀ ಮನರಂಜನೆ ಅಲ್ಲ, ಅದು ಸಮಾಜವನ್ನ ರೂಪಿಸೋ ಒಂದು ಶಕ್ತಿ ಕೂಡ ಅನ್ನೋದನ್ನ ಈ ಯುಗ ತೋರಿಸ್ಕೊಟ್ಟಿದೆ. ಖಂಡಿತ. ಬಸವ ಯುಗದ ಅನನ್ಯ ಲಕ್ಷಣಗಳ ನಮ್ಮ ಅನ್ವೇಷಣೆಗೆ ಮತ್ತೊಮ್ಮೆ ಸ್ವಾಗತ. ಕಳೆದ ಬಾರಿ ಚರ್ಚೆ ಮಾಡಿದ್ವಲ್ಲ, ಅದನ್ನೇ ಮುಂದುವರಿಸೋಣ ಅಲ್ವಾ? ಖಂಡಿತ ಖಂಡಿತ.
ಈ ಯುಗ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನ ಹೇಗೆಲ್ಲ ರೂಪಿಸ್ತು ಅಂತ ಇನ್ನೂ ಸ್ವಲ್ಪ ಆಳವಾಗಿ ನೋಡೋಣ. ಕಳೆದ ಚರ್ಚೆಯನ್ನ ನಾವು ಎಲ್ಲಿ ನಿಲ್ಸಿದ್ವಿ ಅಂದ್ರೆ 8ನೇ ಅಂಶ ಭಾಷಾ ಶೈಲಿ ಬಗ್ಗೆ. ಅಲ್ಲಿಂದಲೇ ಶುರು ಮಾಡೋಣವೇ? ಮೂಲಗಳ ಪ್ರಕಾರ ಈ ಟೈಮಲ್ಲಿ ಕನ್ನಡ ಭಾಷೆ ಒಂಥರ ದೊಡ್ಡ ಬದಲಾವಣೆ ಅಂಚಲಿ ನಿಂತಿತ್ತಂತೆ, ಹೌದಲ್ಲ? ಹೌದು ಹೌದು. ಅದು ಕೇವಲ ಶಬ್ದಗಳ ಬದಲಾವಣೆ ಮಾತ್ರ ಅಲ್ಲ. ಹೌದಾ? ಅದಕ್ಕಿಂತ ಜಾಸ್ತಿನಾ? ಇದೊಂದು ನಿಜ ಹೇಳ್ಬೇಕಂದ್ರೆ ಭಾಷೆಯ ಸಂಕ್ರಮಣಾವಸ್ಥೆ. ಅಂದ್ರೆ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಹೋಗುವ ನಿರ್ಣಾಯಕ ಘಟ್ಟ. ಓ, ಮೂಲಗಳು ಸ್ಪಷ್ಟವಾಗಿ ಹೇಳೋ ಹಾಗೆ ಇದು ಹಳಗನ್ನಡ ಸ್ವಲ್ಪ ಸಡಿಲಾಗಿ ಹೊಸಗನ್ನಡದ ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರುವಾದ ಕಾಲ. ಒಂಥರ ಭಾಷೆಯ ಪ್ರಯೋಗಶಾಲೆ ಇದ್ದ ಹಾಗೆ. ಪ್ರಯೋಗಶಾಲೆ ಅಂತೀರ? ಅದು ಕೇಳೋಕೆ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಏನು ಅದರರ್ಥ? ಆ ಕಾಲದ ಲೇಖಕರು ಬೇಕಂತಲೇ ಪ್ರಯೋಗ ಮಾಡ್ತಿದ್ರಾ? ಅದು ಬೇಕಂತಲೋ ಅಥವಾ ತಾನಾಗೇ ಆಗಿದ್ದೋ ಹೇಳೋದು ಕಷ್ಟ. ಆದ್ರೆ ಆ ಕಾಲದ ಬರವಣಿಗೆಯಲ್ಲಿ ಗೊತ್ತಾ, ಎರಡೂ ಶೈಲಿಗಳ ಮಿಶ್ರಣ ಸ್ಪಷ್ಟವಾಗಿ ಕಾಣುತ್ತೆ. ವಿಶೇಷವಾಗಿ ವಚನಗಳಲ್ಲಿ, ಹರಿಹರನ ರಗಳೆಗಳಲ್ಲಿ, ಆಮೇಲೆ ಬಂದ ಷಟ್ಪದಿ ಕಾವ್ಯಗಳಲ್ಲಿ ಇದನ್ನ ನೋಡಬಹುದು. ಅಂದ್ರೆ ನೋಡಿ, ಅಲ್ಲಿ ಹಳೆಗನ್ನಡದ ಗಾಂಭೀರ್ಯವೂ ಇರುತ್ತೆ, ಜೊತೆಗೆ ಹೊಸಗನ್ನಡದ ಸರಳತೆ, ಆಡುಮಾತಿನ ಸೊಗಡು ಕೂಡ ಸೇರ್ಕೊಂಡಿರುತ್ತೆ. ಪೂರ್ತಿ ಹಳೇದು ಅಲ್ಲ, ಪೂರ್ತಿ ಹೊಸದು ಅಲ್ಲ. ಇದೇ ನಡುಗನ್ನಡದ ಸ್ಪೆಷಾಲಿಟಿ. ಹಾಗಾದ್ರೆ ಈ ಮಿಶ್ರಣದಿಂದ ಏನಾಯ್ತು ಅಂದ್ರೆ ಭಾಷೆಯಲ್ಲಿ ಒಂದು ವಿಚಿತ್ರವಾದ ಆದರೆ ಶ್ರೀಮಂತವಾದ ಸಂಕೀರ್ಣತೆ ಬಂತು. ಅಭಿವ್ಯಕ್ತಿಗೆ ಹೊಸ ದಾರಿಗಳು ತೆರೆದುಕೊಂಡುವು. ಇದು ಕನ್ನಡ ಭಾಷೆ ಬೆಳೆದು ಬಂದ ದಾರಿಯಲ್ಲಿ ಒಂದು ಬಹಳ ಮುಖ್ಯವಾದ ಮೈಲಿಗಲ್ಲು ಅಂತಾನೆ ಹೇರಬಹುದು. ಹೌದು. ಅಂದ್ರೆ ಆ ಕಾಲದ ಲೇಖಕರು ಭಾಷೆಯನ್ನ ಹೊಸದಾಡಿ ಕಂಡುಕೊಳ್ಳೋ ಪ್ರಯತ್ನದಲ್ಲಿದ್ರು ಅಂತ ಅರ್ಥ. ಭಾಷೆ ಎಷ್ಟು ಜೀವಂತ ಅನ್ನೋದಕ್ಕೆ ಇದು ಸಾಕ್ಷಿಯಲ್ವಾ? ಸರಿ, ಈಗ 9ನೇ ಪಾಯಿಂಟ್ಗೆ ಬರೋಣ. ಇದು ಭಾಷೆಗೆ ಸಂಬಂಧಪಟ್ಟಿದ್ದೇ ಇನ್ನೂ ರೋಚಕವಾದ ವಿಷಯ. ಕನ್ನಡ ವರ್ಣಮಾಲೆಯಲ್ಲಿದ್ದ ರಾ ಮತ್ತೆ ಳ ಅಂದ್ರೆ ಶಕಟರೇಫಾ ಮತ್ತು ಕುಳ ಅಂತಾರಲ್ಲ, ಆ ಅಕ್ಷರಗಳು ಮಾಯವಾಡೋಕೆ ಶುರುವಾಗಿದ್ದು ಇದೇ ಯುಗದಲ್ಲಿ ಅಂತೆ. ಇದು ಹೇಗ್ ಸಾಧ್ಯ? ಇದರ ಹಿಂದೆ ಯಾರಾದ್ರೂ ಪ್ರಭಾವಿ ವ್ಯಕ್ತಿ ಇದ್ರಾ? ಮೂಲಗಳಲ್ಲಿ ಹರಿಹರನ ಬಗ್ಗೆ ಏನೋ ಹೇಳಿದ್ಯಲ್ಲ? ಖಂಡಿತವಾಗಿಯೂ ಇದು ಭಾಷಾ ಚರಿತ್ರೆ ದೃಷ್ಟಿಯಿಂದ ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್. ರಾ ಮತ್ತೆ ಲಾ ಅಕ್ಷರಗಳನ್ನ ಉಚ್ಚಾರ ಮಾಡುವಾಗ ಇದ್ದ ವ್ಯತ್ಯಾಸ ಇದೆಯಲ್ಲ, ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬಂತು. ಓ, ಆಮೇಲೆ ಅವು ಸಾಮಾನ್ಯ ರಾ ಮತ್ತು ಲಾದಲ್ಲಿ ಸೇರ್ಕೊಳ್ಳೋ ತರಹದ ಪ್ರವೃತ್ತಿ ಈ ಕಾಲದಲ್ಲೇ ಶುರುವಾಯಿತು. ಇದು ಬರೀ ಮಾತಲ್ಲಿ ಅಷ್ಟೇ ಅಲ್ಲ, ಬರವಣಿಗೆಯಲ್ಲೂ ಕಾಣಿಸೋಕ್ ಶುರುವಾಯಿತು. ಆದ್ರೆ ಹರಿಹರನ ಪಾತ್ರ ಏನಿದ್ರಲ್ಲಿ? ಅವರೇ ಈ ಬದಲಾವಣೆ ತಂದ್ರ? ಹಾಗಂತ ಖಚಿತವಾಗಿ ಹೇಳೋಕೆ ಆಧಾರಗಳಿಲ್ಲ. ಆದ್ರೆ ಮೂಲಗಳು ಹೇಳೋ ಪ್ರಕಾರ ಅವರು ತಮ್ಮ ಕಾವ್ಯಗಳಲ್ಲಿ ಬಹುಶಃ ಗೊತ್ತಿದ್ದೋ ಏನೋ ಈ ಅಕ್ಷರಗಳ ಬಳಕೆಯನ್ನ ಕಡಿಮೆ ಮಾಡಿದ್ರು ಅಥವಾ ಸರಳ ರೂಪಗಳನ್ನ ಬಳಸಿದ್ರು ಅಂತ ಅನ್ಸುತ್ತೆ. ಹಾಗೇನಾ? ಅವರದ್ದು ಆ ಕಾಲಕ್ಕೆ ಬಹಳ ಪ್ರಭಾವಶಾಲಿ ಶೈಲಿ ಆಗಿತ್ತಲ್ವಾ? ಹಾಗಾಗಿ ಆಮೇಲೆ ಬಂದ ಕವಿಗಳು, ಲೇಖಕರು ಬಹುಶಃ ಅವರ ದಾರಿಯನ್ನೇ ಹಿಡಿದ್ರು. ಈ ರೀತಿ ನೋಡಿದ್ರೆ ಹರಿಹರ ಈ ಬದಲಾವಣೆಗೆ ಒಂಥರ ದಾರಿ ತೋರ್ಸಿದ ಹಾಗಾಯಿತು. ಟ್ರೆಂಡ್ ಸೆಟ್ಟರ್ ಆದ್ರು ಅನ್ನಬಹುದು. ಇನ್ನೊಂದೇನೆಂದ್ರೆ ಇದು ಭಾಷೆಯನ್ನ ಸಾಮಾನ್ಯ ಜನರಿಗೆ ಹತ್ತರ ತರುವ, ಸರಳಗೊಳಿಸುವ ಪ್ರಯತ್ನದ ಒಂದು ಭಾಗ ಕೂಡ ಆಗಿರಬಹುದು. ಅಬ್ಬಾ, ಅಂದ್ರೆ ಒಬ್ಬ ದೊಡ್ಡ ಕವಿಯ ಸ್ಟೈಲ್ ಇಡೀ ಭಾಷೆಯ ದಿಕ್ಕನ್ನೇ ಬದಲಾಯಿಸಬಹುದು. ಆಶ್ಚರ್ಯ ಅಲ್ವಾ? ಸರಿ, ಭಾಷೆಯ ಈ ಬದಲಾವಣೆಗಳ ಜೊತೆ ಸಾಹಿತ್ಯದ ಒಳತಿರುಳು ಅಂದ್ರೆ ಎಮೋಷನಲ್ ಕೋರ್, ಅದ್ರವೇನಾದ್ರೂ ಬದಲಾವಣೆ ಆಯ್ತಾ? 10ನೇ ಪಾಯಿಂಟ್ ರಸದೃಷ್ಟಿ ಬಗ್ಗೆ ಹೇಳುತ್ತೆ. ಈ ಯುಗದಲ್ಲಿ ಯಾವ ಭಾವನೆ, ಯಾವ ರಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಕ್ತು? ಇಲ್ಲಿ ಒಂದು ದೊಡ್ಡ ಬದಲಾವಣೆ ಕಾಣುತ್ತೆ. ಹಿಂದಿನ ಯುಗಗಳಲ್ಲಿ, ಈಗ ಜೈನ ಕಾವ್ಯಗಳನ್ನೇ ತಗೊಂಡ್ರೆ ಅಲ್ಲಿ ವೀರರಸ, ಶಾಂತರಸ ಇವುಗಳಿಗೆ ಬಹಳ ಪ್ರಾಮುಖ್ಯತೆ ಇತ್ತು. ಹೌದು. ಆದ್ರೆ ಬಸವ ಯುಗದಲ್ಲಿ ಮುಖ್ಯವಾಗಿ ವೀರಶೈವ ಸಾಹಿತ್ಯ, ವಚನಗಳಲ್ಲಿ ಭಕ್ತಿರಸವೇ ಪ್ರಧಾನವಾಯಿತು. ಅದು ಒಂಥರ ಪ್ರವಾಹದ ಹಾಗೆ ಹರಿಯಿತು ಅಂತ ಹೇಳಬಹುದು. ಅದು ಬರೀ ಒಂದು ರಸ ಅಲ್ಲ, ಆ ಯುಗದ ಸಾಹಿತ್ಯದ ಜೀವಾಳವೇ ಆಗಿಬಿಡ್ತು. ಭಕ್ತಿರಸವೇ ಅಷ್ಟೊಂದು ಮುಖ್ಯವಾಗಿತ್ತ? ಬೇರೆ ಭಾವನೆಗಳಿಗೆ ಜಾಗ ಇರ್ಲಿಲ್ವಾ ಹಾಗಾದ್ರೆ? ಇತ್ತು, ಖಂಡಿತ ಇತ್ತು. ಭಕ್ತಿಯ ಜೊತೆಗೆ ಅದ್ಭುತ ರಸ ಕೂಡ ತುಂಬಾ ಚೆನ್ನಾಗಿ ವ್ಯಕ್ತವಾಗಿದೆ. ಓ, ಅದ್ಭುತ ರಸನ ಹೇಗೆ? ಈ ಶಿವಶರಣರ ಜೀವನದಲ್ಲಿ ನಡೆದ ಪವಾಡಗಳ ಹಾಗೆ ಇರುವ ಘಟನೆಗಳನ್ನ ಹೇಳುವಾಗ, ದೈವಿಕ ಅನುಭವಗಳನ್ನ ವರ್ಣನೆ ಮಾಡುವಾಗ ಅಲ್ಲಿ ಅದ್ಭುತ ರಸವನ್ನ ಸ್ಪಷ್ಟವಾಗಿ ಕಾಣಬಹುದು. ಆದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಭಕ್ತಿಗೆ ಸಿಕ್ಕ ಪ್ರಾಮುಖ್ಯತೆ ಬೇರೆ ಯಾವುದಕ್ಕೂ ಸಿಗ್ಲಿಲ್ಲ. ಆದ್ರೆ ಬೇರೆ ರಸಗಳು ಇರ್ಲೇ ಇಲ್ಲ ಅಂತ ಖಂಡಿತ ಅಲ್ಲ. ಇದಕ್ಕೆ ಉದಾಹರಣೆ ಇದೆಯಾ? ಅಂದ್ರೆ ಭಕ್ತಿ ಅಲ್ಲದೆ ಬೇರೆ ರಸಗಳು ಹೇಗೆ ಬಂದು? ಇದೆ ಅಲ್ವಾ? ಇದೇ ಕಾಲದಲ್ಲಿ ನೇಮಿಚಂದ್ರ ಬರೆದ ಲೀಲಾವತಿ ಕಾವ್ಯ ಇದೆಯಲ್ಲ, ಅದು ಮುಖ್ಯವಾಗಿ ಶೃಂಗಾರ ರಸದ ಬಗ್ಗೆನೇ ಹೇಳುತ್ತೆ. ಓ, ಹಾಗೇನಾ? ಹೌದು. ಹಾಗಾಗಿ ಸಾಹಿತ್ಯದ ಮುಖ್ಯ ಫೋಕಸ್ ಭಕ್ತಿ ಆಗಿದ್ರೂ ಬೇರೆ ರಸಗಳಿಗೂ ಅವಕಾಶ ಇತ್ತು. ಆದ್ರೆ ಈ ಯುಗದ ಮುಖ್ಯ ಗುರುತು ಅಂದ್ರೆ ಅದು ಭಕ್ತಿರಸದ ಉಚ್ಛ್ರಾಯ ಸ್ಥಿತಿ. ಬಹುಶಃ ಅಂದಿನ ಸಮಾಜ, ಧರ್ಮದ ವಾತಾವರಣವೇ ಅದಕ್ಕೆ ಕಾರಣ ಇರಬೇಕು. ಆ ಸಾಮಾಜಿಕ ಧಾರ್ಮಿಕ ವಾತಾವರಣದ ಬಗ್ಗೆ ಹೇಳಿದ್ರಿ. ಇದು ನಮ್ಮನ್ನ 11ನೇ ಪಾಯಿಂಟಿಗೆ ಕರ್ಕೊಂಡೋಗುತ್ತೆ. ವೀರಶೈವ ಲೇಖಕರು ಸಾಮಾನ್ಯವಾಗಿ ಲೌಕಿಕ ವಿಷಯಗಳನ್ನಾಗ್ಲಿ ಅಥವಾ ಸುಮ್ಮನೆ ತಮ್ಮ ಪಾಂಡಿತ್ಯ ತೋರಿಸ್ಕೊಳ್ಳೋಕೆ ಶಾಸ್ತ್ರ ಗ್ರಂಥಗಳನ್ನಾಗ್ಲಿ ಜಾಸ್ತಿ ಬರೀಲಿಲ್ಲ ಅಂತ ಮೂಲಗಳು ಹೇಳ್ತವೆ. ಹಾಗಾದ್ರೆ ಈ ಭಕ್ತಿ ಕೇಂದ್ರಿತ ಧೋರಣೆಯೇ ಅವರ ಆಯ್ಕೆಗಳ ಮೇಲೆ ಪರಿಣಾಮ ಬೀರಿತಾ? ಹೌದು, ನಿಖರವಾಗಿಯೇ ಅದೇ ಕಾರಣ.
ವೀರಶೈವ ಸಾಹಿತ್ಯದ ಒಂದು ಮುಖ್ಯ ಲಕ್ಷಣವೇ ಅದು. ಅವರ ಗಮನವೆಲ್ಲ ಹೆಚ್ಚಾಗಿ ತಾತ್ವಿಕ ಮತ್ತೆ ಅನುಭಾವಿಕ ವಿಷಯಗಳ ಮೇಲಿತ್ತು. ತಾತ್ವಿಕ ಅನುಭಾವಿಕ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ? ಅಂದ್ರೆ ದೇವರ ಸ್ವರೂಪ ಏನು, ಆತ್ಮ ಅಂದ್ರೆ ಏನು, ಸಮಾಜದಲ್ಲಿರೋ ಹೆಚ್ಚು ಕಡಿಮೆಗಳನ್ನ ಪ್ರಶ್ನಿಸೋದು, ನೈತಿಕವಾಗಿ ಹೇಗೆ ಬದುಕಬೇಕು, ಗುರು ಶಿಷ್ಯರ ಸಂಬಂಧ, ಎಲ್ಲಕ್ಕಿಂತ ಮುಖ್ಯವಾಗಿ ಶಿವನಲ್ಲಿ ತೀವ್ರವಾದ ಭಕ್ತಿ. ಇವೇ ಅವರ ಬರವಣಿಗೆಯ ಮುಖ್ಯ ವಿಷಯಗಳಾಗಿದ್ವು. ಅವರು ಬರೀ ಸಿದ್ಧಾಂತಗಳನ್ನ ಹೇಳಲಿಲ್ಲ, ತಮ್ಮ ಸ್ವಂತ ಅನುಭವಗಳನ್ನ, ಆಧ್ಯಾತ್ಮಿಕ ಹುಡುಕಾಟಗಳನ್ನ ನೇರವಾಗಿ ಸರಳವಾಗಿ ಹೇಳಿದ್ರು. ಇದರ ಪರಿಣಾಮ ಸಾಹಿತ್ಯದ ಮೇಲೆ ಹೇಗಾಯ್ತು? ಇದರಿಂದ ಕನ್ನಡ ಸಾಹಿತ್ಯದಲ್ಲಿ ಒಂದು ಹೊಸ ಅಧ್ಯಾಯವೇ ಶುರುವಾಯಿತು ಅಂತ ಹೇಳಬಹುದು. ಅಲ್ಲಿಯವರೆಗೂ ಹೆಚ್ಚಾಗಿದ್ದಿದ್ದು ಶಾಸ್ತ್ರ ಪಾಂಡಿತ್ಯ ಇರೋ, ಅಲಂಕಾರಿಕ ಭಾಷೆಯಲ್ಲಿ ಬರೆಯೋ ಪಂಡಿತ ಕವಿಗಳು. ಹೌದು. ಆದರೆ ಈ ಯುಗದಲ್ಲಿ ಅವರ ಜೊತೆಗೆ ತಮ್ಮ ಅನುಭವಗಳನ್ನೇ ಆಧಾರವಾಗಿಟ್ಕೊಂಡು ಆಡುಮಾತಿಗೆ ಹತ್ರವಾದ ಭಾಷೆಯಲ್ಲಿ ಹೃದಯದಿಂದ ನೇರವಾಗಿ ಬರೆಯೋ ಅನುಭಾವಿ ಕವಿಗಳ ಒಂದು ದೊಡ್ಡ ಗುಂಪೆ ಹುಟ್ಕೊಂಡಿತ್ತು. ವಚನಕಾರರು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅವರ ಬರವಣಿಗೆಗಳು ಪಾಂಡಿತ್ಯ ತೋರ್ಸೋದಕ್ಕಾಗಿ ಇರ್ಲಿಲ್ಲ, ಬದ್ಲಿಗೆ ಅದು ಅವರ ಅನುಭವದ ಮಾತುಗಳಾಗಿದ್ದು. ಇದರಿಂದ ಸಾಹಿತ್ಯ ಬರೀ ಪಂಡಿತರ ಸ್ವತ್ತು ಆಗಿ ಉಳಿಲಿಲ್ಲ, ಅದು ಸಾಮಾನ್ಯ ಜನರ ಅನುಭವಕ್ಕೆ, ಆಲೋಚನೆಗೆ ಹತ್ರವಾಯ್ತು. ಸಾಹಿತ್ಯ ಹೆಚ್ಚು ಜನಮುಖಿಯಾಯಿತು. ಹೌದು. ಅಂದ್ರೆ ಸಾಹಿತ್ಯ ಕೇವಲ ಎಂಟರ್ಟೈನ್ಮೆಂಟ್ ಅಥವಾ ಪಾಂಡಿತ್ಯ ತೋರ್ಸೋದಕ್ಕೆ ಸೀಮಿತ ಆಗದೆ ಅದು ಸಮಾಜದ ಬಗ್ಗೆ ಯೋಚಿಸೋಕೆ, ಆಧ್ಯಾತ್ಮಿಕ ಅನುಭವಕ್ಕೆ ಒಂದು ದಾರಿ ಕೂಡ ಆಯ್ತು ಅನ್ಬೋದು. ಇದು ನಿಜಕ್ಕೂ ದೊಡ್ಡ ಬದಲಾವಣೆ. ಈಗ ನಮ್ಮ ಚರ್ಚೆಯ ಕೊನೆಯ 12ನೇ ಅಂಶಕ್ಕೆ ಬರೋಣ. ಈ ಯುಗ ಕನ್ನಡ ಸಾಹಿತ್ಯಕ್ಕೆ ಕೆಲವು ಪರ್ಮನೆಂಟ್ ಕೊಡುಗೆಗಳನ್ನ ಕೊಟ್ಟಿದೆ ಅಂತ ಗೊತ್ತಾಗತ್ತೆ. ವಿಶೇಷವಾಗಿ ಫಸ್ಟ್ ಸಂಕಲನ ಗ್ರಂಥ ಮತ್ತೆ ಫಸ್ಟ್ ವ್ಯಾಕರಣ ಗ್ರಂಥದ ಬಗ್ಗೆ ಮೂಲಗಳು ಏನ್ ಹೇಳ್ತವೆ? ಹೌದು, ಕನ್ನಡ ಸಾಹಿತ್ಯದ ಹಿಸ್ಟ್ರಿ ದೃಷ್ಟಿಯಿಂದ ಇವು ಬಹಳ ಇಂಪಾರ್ಟೆಂಟ್ ಪುಸ್ತಕಗಳು. ಮಲ್ಲಿಕಾರ್ಜುನ ಕವಿ ಅಂತ ಒಬ್ರು ಸಂಪಾದನೆ ಮಾಡಿದ ಸೂಕ್ತಿ ಸುಧಾರ್ಣವ ಅನ್ನೋದು ಕನ್ನಡದ ಮೊಟ್ಟಮೊದಲ ಸಂಕಲನ ಗ್ರಂಥ. ಓ, ಸಂಕಲನ ಗ್ರಂಥ ಅಂದ್ರೆ ಆ ಕಾಲದ ಮತ್ತೆ ಅದಕ್ಕಿಂತ ಹಿಂದಿನ ಬೆಸ್ಟ್ ಕವಿಗಳ ಆಯ್ದ ಪದ್ಯಗಳನ್ನ ವಿಷಯಕ್ಕೆ ತಕ್ಕ ಹಾಗೆ ವಿಂಗಡಿಸಿ ಒಂದೆಡೆ ಸೇರಿಸಿರೋದು. ಇದು ಆ ಕಾಲದ ಕಾವ್ಯ ಪರಂಪರೆಯ ಒಂದು ಚಿತ್ರಣ ಕೊಡುತ್ತೆ. ಫಸ್ಟ್ ಸಂಕಲನ ಗ್ರಂಥ ಅಂದ್ರೆ ಅದುವರೆಗಿನ ಒಳ್ಳೆ ಕಾವ್ಯವೆಲ್ಲ ಒಟ್ಟು ಸೇರಿಸೋ ಪ್ರಯತ್ನ ಮೊದಲ ಬಾರಿಗೆ ನಡೆದಿದ್ದು. ಹೌದು. ಹಾಗೆ ವ್ಯಾಕರಣ ಗ್ರಂಥದ ಬಗ್ಗೆ ಏನು, ಅದರ ವಿಶೇಷತೆ ಏನು? ಅದೇ ರೀತಿ ಕೇಶಿರಾಜ ಬರೆದ ಶಬ್ದಮಣಿದರ್ಪಣ ಅನ್ನೋದು ಕನ್ನಡದ ಮೊದಲ ವಿಸ್ತೃತ ಮತ್ತೆ ಸಮಗ್ರ ವ್ಯಾಕರಣ ಗ್ರಂಥ. ಇದು ಮುಖ್ಯವಾಗಿ ಹಳಗನ್ನಡದ ಗ್ರಾಮರ್ ರೂಲ್ಸ್ ಅನ್ನ ತುಂಬಾನೇ ಸೂಕ್ಷ್ಮವಾಗಿ, ಸಿಸ್ಟಮ್ಯಾಟಿಕ್ ಆಗಿ ಸೂತ್ರಗಳ ರೂಪದಲ್ಲಿ ವಿವರಿಸುತ್ತೆ. ಭಾಷೆ ನಡುಗನ್ನಡದ ಕಡೆಗೆ ಬದಲಾಗ್ತಿದ್ದ ಆ ಸಮಯದಲ್ಲಿ ಹಳಗನ್ನಡದ ಸ್ವರೂಪ ಹೇಗಿತ್ತು ಅಂತ ದಾಖಲಿಸೋ ಈ ಪುಸ್ತಕದ ಮಹತ್ವ ತುಂಬಾನೇ ಇದೆ. ಈ ಎರಡೂ ಪುಸ್ತಕಗಳು ಸೂಕ್ತಿ ಸುಧಾರಣವ ಮತ್ತು ಶಬ್ದ ಮಣಿದರ್ಪಣ ಮುಂದೆ ಬಂದವರಿಗೆ ಹೇಗೆ ಯೂಸ್ ಆದವು? ಇವೆರಡೂ ನಂತರದ ಕವಿಗಳಿಗೆ, ಪಂಡಿತರಿಗೆ, ಭಾಷೆ ಅಧ್ಯಯನ ಮಾಡೋವರಿಗೆ ಪ್ರಮಾಣ ಗ್ರಂಥಗಳಾದ್ವು. ಅಂದ್ರೆ ಅಧಿಕೃತ ರೆಫರೆನ್ಸ್ ಪುಸ್ತಕಗಳಾದ್ವು. ಓ, ಅಂದ್ರೆ ಆಧಾರ ಗ್ರಂಥಗಳಾದ್ವಾ? ಹೌದು. ಭಾಷೆಯ ಸ್ಟಡಿಗೆ, ಕಾವ್ಯ ವಿಮರ್ಶೆಗೆ ಇವು ಗಟ್ಟಿಯಾದ ಬುನಾದಿಯನ್ನ ಹಾಕಿಕೊಟ್ವು. ಒಂದೇ ಯುಗದಲ್ಲಿ ಭಾಷೆಯ ಸಾರವನ್ನ ಹಿಡಿಯೋ ಸಂಕಲನ ಗ್ರಂಥ ಮತ್ತು ಭಾಷೆಯ ಸ್ಟ್ರಕ್ಚರ್ ಹೇಳೋ ವ್ಯಾಕರಣ ಗ್ರಂಥ ಬಂದಿದ್ದು ಆ ಕಾಲದ ಭಾಷೆ ಮತ್ತು ಸಾಹಿತ್ಯದ ಬಗ್ಗೆ ಇದ್ದ ಅರಿವಿಗೆ ಸಾಕ್ಷಿ. ಇವುಗಳ ಜೊತೆಗೆ ಹಿಂದೆನಿಂದ ಬಂದ ಕತೆ ಹೇಳೋ ಪದ್ಧತಿ ಮುಂದುವರೆತಿತ್ತ? ಖಂಡಿತ. ಜೈನ ಕಥಾ ಪರಂಪರೆ ಆಂಡಯ್ಯ, ಬಂಧುವರ್ಮರ ಕೃತಿಗಳಲ್ಲಷ್ಟೇ ಅಲ್ಲ, ಪುಣ್ಯಾಶ್ರವ ಕಥಾಕೋಶ ಅಂತ ಗ್ರಂಥಗಳಲ್ಲೂ ಮುಂದುವರಿಯಿತು. ಇದು ಜೈನ ಧರ್ಮದ ಕಥೆಗಳನ್ನ, ತತ್ವಗಳನ್ನ ಜನರಿಗೆ ಹೇಳೋ ಒಂದು ರೀತಿ. ಹೌದು. ಹಾಡಿ ಪೂರ್ತಿ ಧಾರ್ಮಿಕ ಅಲ್ಲದ ಲೌಕಿಕ ಕಥೆಗಳ ಪರಂಪರೆಯೂ ಇತ್ತು. ಉದಾಹರಣೆಗೆ ಚೌಂಡ್ರಸನ ಅಭಿನವ ದಶಕುಮಾರ ಚರಿತೆ. ಇದು ಸಂಸ್ಕೃತದ ದಂಡಿಯ ಕೃತಿಯ ಆಧಾರದ ಮೇಲೆ ಇದ್ರೂ ಕನ್ನಡದ್ದೇ ಆದ ಸೊಗಡಲ್ಲೇ ಲೌಕಿಕ ಕಥೆಗಳನ್ನ ಹೇಳುತ್ತೆ. ಅಂದ್ರೆ ಸಾಹಿತ್ಯದಲ್ಲಿ ವೈವಿಧ್ಯತೆ ಇತ್ತು ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ಬಸವಯುಗದ ಈ ಮುಂದುವರೆದ ಭಾಗದಲ್ಲಿ ನಾವು ಕನ್ನಡ ಭಾಷೆ ಹಳಗನ್ನಡದಿಂದ ನಡುಗನ್ನಡಕ್ಕೆ ಹೇಗೆ ಬಂತು, ರಳಾಳದಂತಹ ಅಕ್ಷರಗಳು ಹೇಗೆ ನಿಧಾನವಾಗಿ ಮರೆಯಾದವು, ಸಾಹಿತ್ಯದಲ್ಲಿ ಭಕ್ತಿ, ಅದ್ಭುತ ರಸಗಳಿಗೆ ಹೇಗೆ ಅಸಾಧಾರಣ ಪ್ರಾಮುಖ್ಯತೆ ಬಂತು, ವೀರಶೈವ ಸಾಹಿತ್ಯ ಹೇಗೆ ತತ್ವ, ಅನುಭವಗಳ ಆಳಕ್ಕೆ ಇಳಿಯಿತು ಮತ್ತು ಕನ್ನಡದ ಮೊದಲ ಸಂಕಲನ ಗ್ರಂಥ ಸೂಕ್ತಿ ಸುಧಾರಣವ, ಮೊದಲ ವಿಸ್ತೃತ ವ್ಯಾಕರಣ ಶಬ್ದಮಣಿದರ್ಪಣ ಬಂದಿದ್ದು ಈ ಎಲ್ಲಾ ಮಹತ್ವದ ವಿಷಯಗಳನ್ನ ತಿಳ್ಕೊಂಡ್ವಿ. ಇವೆಲ್ಲ ಸೇರಿ ಬಸವಯುಗ ಕನ್ನಡ ಭಾಷೆ ಸಾಹಿತ್ಯಕ್ಕೆ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದೆ, ಅದು ಎಷ್ಟು ಬದಲಾವಣೆಗಳ ಯುಗ ಆಗಿತ್ತು ಅಂತ ಇನ್ನಷ್ಟು ಸ್ಪಷ್ಟವಾಗುತ್ತೆ ಅಲ್ವಾ? ನಿಜಕ್ಕೂ ಇಲ್ಲಿ ಗಮನಿಸಬೇಕಾದ ಒಂದು ಬಹಳ ಆಸಕ್ತಿಕರ ವಿಷಯ ಏನಂದ್ರೆ, ಈ ಯುಗದಲ್ಲಿ ಆದ ಭಾಷೆ ಮತ್ತು ಸಾಹಿತ್ಯದ ಬೆಳವಣಿಗೆಗಳು ಬರೀ ಆ ಕಾಲಕ್ಕೆ ನಿಲ್ಲಲಿಗ. ನಡುಗನ್ನಡದ ರೂಪಗಳು, ವಚನಗಳ ನೇರ ಸರಳ ಶೈಲಿ, ಭಕ್ತಿರಸದ ಪ್ರಭಾವ ಇವೆಲ್ಲವೂ ಮುಂದೆ ಬಂದ ಹರಿದಾಸ ಸಾಹಿತ್ಯಕ್ಕೆ, ಆಮೇಲೆ ಬಂದ ಆಧುನಿಕ ಕನ್ನಡ ಸಾಹಿತ್ಯದ ಬೆಳವಣಿಗೆಗೂ ಗಟ್ಟಿಯಾದ ಅಡಿಪಾಯ ಹಾಕಿದವು. ಹೌದಲ್ಲವೇ? ಆಧ್ಯಾತ್ಮಿಕ ಚಿಂತನೆ ಮತ್ತು ಸಾಹಿತ್ಯ ಸೃಷ್ಟಿಶೀಲತೆಗಳ
ಇಂಥ ಒಂದು ಅಪೂರ್ವವಾದ ಫಲವತ್ತಾದ ಸಂಗಮವೇ ಬಸವಯುಗವನ್ನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಬಹಳ ವಿಶೇಷವಾದ ಸ್ಥಾನದಲ್ಲಿ ನಿಲ್ಲಿಸಿದೆ. ವಚನ ಸಾಹಿತ್ಯ ಚಳುವಳಿ ಅಥವಾ ಬಸವಯುಗ ಅಂತೇನ್ ಕರಿತೀವಿ, ಅದಕ್ಕೂ ಮುಂಚೆ ಕರ್ನಾಟಕದ ಸ್ಥಿತಿ ಹೇಗಿತ್ತು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆಮೇಲೆ ಧಾರ್ಮಿಕವಾಗಿ, ಮತ್ತೆ ಅಂದಿನ ಸಾಹಿತ್ಯ ಪರಿಸ್ಥಿತಿ ಹೇಗಿತ್ತು ಅಂತ. ಹೌದು, ನಮ್ಗೀಗ ಲಭ್ಯ ಇರೋ ಆಧಾರಗಳನ್ನ ಇಟ್ಕೊಂಡು ನೋಡಿದ್ರೆ ಆ ದೊಡ್ಡ ಸಾಮಾಜಿಕ ಧಾರ್ಮಿಕ ಬದಲಾವಣೆಗೆ ಕಾರಣವಾದ ವಚನ ಚಳುವಳಿ ಅದು ಯಾವ ತರಹದ ಒತ್ತಡಗಳ ನಡುವೆ ಹುಟ್ಕೊಂಡಿತು, ಎಂತಹ ರಾಜಕೀಯ ಸಾಮಾಜಿಕ ಸಂಘರ್ಷಗಳ ಗರ್ಭದಲ್ಲಿ ಅದು ಜನ್ಮ ತಾಳಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಇವತ್ತಿನ ಗುರಿ. ಹೌದು, ಅಂದ್ರೆ ಈ ಚಳುವಳಿ ಸುಮ್ಮನೆ ಆಕಾಶದಿಂದ ಬಂದಿದ್ದಲ್ಲ, ಅದಕ್ಕೆ ಒಂದು ಗಟ್ಟಿ ಐತಿಹಾಸಿಕ ಹಿನ್ನೆಲೆ ಇತ್ತು ಅಲ್ವಾ? ಖಂಡಿತವಾಗಿಯೂ ಅದಕ್ಕೊಂದು ನೆಲೆಗಟ್ಟು ಇತ್ತು. ನಾವು ಸಾಮಾನ್ಯವಾಗಿ ಜೇಡರ ದಾಸಿಮಯ್ಯನವರ ಕಾಲ ಅಂದ್ರೆ ಸುಮಾರು ಕ್ರಿಸ್ತಶಕ 1140 ಅಥವಾ ಅದಕ್ಕೂ ಸ್ವಲ್ಪ ಹಿಂದೆ ಅಂತ ಅನ್ಕೊಂಡ್ರೆ ಅದನ್ನ ವಚನ ಸಾಹಿತ್ಯದ ಒಂದು ಆರಂಭಿಕ ಹಂತ ಅಂತ ನಾವು ಭಾವಿಸ್ತೀವಿ. ಹಾಗಾದ್ರೆ ಆ ಕಾಲದ ರಾಜಕೀಯ ಸಾಮಾಜಿಕ ಸ್ಥಿತಿಗಳು ಮುಂದೆ ಬಂದ ಈ ದೊಡ್ಡ ಚಳುವಳಿಯ ಸ್ವರೂಪವನ್ನ ಹೇಗೆ ನಿರ್ಧರಿಸ್ತ್ವೋ? ಮೊದಲು ರಾಜಕೀಯವಾಗಿ ಏನೇನ್ ನಡೀತಿತ್ತು ಅಂತ ನೋಡೋಣವೇ? ಖಂಡಿತ. ಆ ಸಮಯದಲ್ಲಿ ಕರ್ನಾಟಕವನ್ನ ಆಳ್ತಾ ಇದ್ದವರು ಕಲ್ಯಾಣದ ಚಾಲುಕ್ಯರು. ಅವರ ಆಳ್ವಿಕೆ ವಿಶೇಷವಾಗಿ 6ನೇ ವಿಕ್ರಮಾದಿತ್ಯನ ಕಾಲ, ಅಂದ್ರೆ ಕ್ರಿಸ್ತಶಕ 1077ರಿಂದ 1127. ಅದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಉಚ್ಛ್ರಾಯ ಸ್ಥಿತಿ ಅಂತಾನೆ ಹೇಳ್ಬೋದು. ಸಾಮ್ರಾಜ್ಯ ದೊಡ್ಡದಾಡಿತ್ತು, ಕಲೆ ಸಾಹಿತ್ಯಕ್ಕೆಲ್ಲ ಒಳ್ಳೆ ಪ್ರೋತ್ಸಾಹ ಇತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಆತನ ಆಸ್ಥಾನದಲ್ಲಿದ್ದ ಕವಿ ಕಾಶ್ಮೀರದ ಬಿಲ್ಹಣ ಅವನು ತನ್ನ ವಿಕ್ರಮಾಂಕ ದೇವ ಚರಿತದಲ್ಲಿ ವಿಕ್ರಮಾದಿತ್ಯನ ರಾಜ್ಯಭಾರವನ್ನ ರಾಮರಾಜ್ಯ ಅಂತ ಹೊಗಳಿದಾನೆ. ಹೌದು ಹೌದು, ಅಷ್ಟೇ ಅಲ್ಲ, ಆಳಂದದಲ್ಲಿ ಒಂದು ಶಾಸನ ಸಿಕ್ಕಿದೆ, ಅದರಲ್ಲಿ ಇವನ ಕಾಲದಲ್ಲಿ ಕಲಿಯುಗವೇ ಕೃತಯುಗವಾಯಿತು ಅಂತ ಬರೆಸಿದ್ದಾರೆ. ಇದು ಸ್ವಲ್ಪ ಅತಿಶಯೋಕ್ತಿ ಅನಿಸಿದ್ರೂ ಅಂದಿನ ವೈಭವ ಹೇಗಿತ್ತು ಅನ್ನೋದಕ್ಕೆ ಒಂದು ಸೂಚನೆ ಅಲ್ವಾ? ನಿಜ. ಆದ್ರೆ ಇಲ್ಲಿ ಇನ್ನೊಂದು ಅಂಶವನ್ನ ನಾವು ಗಮನಿಸಬೇಕು. ಇದೇ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ಕೊಂಡಗುಳಿ ಕೇಶಿರಾಜ ಅಂತ ಒಬ್ಬ ಶಿವಭಕ್ತ ಇದ್ದ. ಈತನನ್ನ ಕೆಲವರು ಕರ್ನಾಟಕದ ಮೊಟ್ಟಮೊದಲ ವೀರಶೈವ ಕವಿ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಚಾಲುಕ್ಯರ ವೈಭವದ ಜೊತೆಯಲ್ಲೇ ಮುಂದೆ ದೊಡ್ಡ ಚಳುವಳಿಯಾಗಲಿರುವ ಶೈವಭಕ್ತಿಯ ಬೇರುಗಳು ಕೂಡ ಆಳವಾಗಿ ಇಳಿತಾ ಇದ್ವು. ಓ ಹಾಗೆ? ಹೌದು. ರಾಷ್ಟ್ರಕೂಟರನ್ನ ಸೋಲಿಸಿ ಚಾಲುಕ್ಯ ವಂಶವನ್ನ ಮತ್ತೆ ಸ್ಥಾಪಿಸಿದ 2ನೇ ತೈಲಪ್ಪನಿಂದ ಹಿಡಿದು ವಿಕ್ರಮಾದಿತ್ಯನವರೆಗೆ ಈ ವಂಶದ ಪ್ರತಿಷ್ಠೆ ಹೀಗೆ ಬೆಳೆಯುತ್ತಲೇ ಹೋಯಿತು. ಆದ್ರೆ ಈ ಸುವರ್ಣಯುಗ ಏನು ಹೆಚ್ಚು ಕಾಲ ಉಳಿಲಿಲ್ಲ ಅಲ್ವೇ? ವಿಕ್ರಮಾದಿತ್ಯನ ನಂತರ ಏನು ಬದಲಾವಣೆಗಳಾದ್ವು? ಹೌದು. ಇತಿಹಾಸದಲ್ಲಿ ಯಾವಾಗ್ಲೂ ಹಾಗೆ ಅಲ್ವಾ? ಒಂದು ಉಚ್ಛ್ರಾಯ ಸ್ಥಿತಿ ಆದ ಮೇಲೆ ಇಳಿತ ಇದ್ದೇ ಇರುತ್ತೆ. ವಿಕ್ರಮಾದಿತ್ಯನ ಮಗ 3ನೆಯ ಸೋಮೇಶ್ವರ, ಅವನಿಗೆ ಭೂಲೋಕಮಲ್ಲ, ಸರ್ವಜ್ಞ ಚಕ್ರವರ್ತಿ ಅಂತ ಬಿರುದುಗಳೆಲ್ಲ ಇದ್ವು. ದೊಡ್ಡ ವಿದ್ವಾಂಸ ಅವನು. ಮಾನಸೋಲ್ಲಾಸ ಅಥವಾ ಅಭಿಲಷಿತಾರ್ಥ ಚಿಂತಾಮಣಿ ಅಂತ ಒಂದು ದೊಡ್ಡ ಸಂಸ್ಕೃತ ಗ್ರಂಥವನ್ನೇ ಬರೆದಿದ್ದಾನೆ. ಆದರೆ ಆಡಳಿತದಲ್ಲಿ ತಂದೆಯಷ್ಟು ಗಟ್ಟಿಗನಾಗಿರ್ಲಿಲ್ಲ. ಅವನ ಕಾಲದಲ್ಲಿ ಚೋಳರು ಮತ್ತೆ ಸ್ವಲ್ಪ ಪ್ರಬಲರಾಗೋಕೆ ಶುರು ಮಾಡಿದ್ರು. ಆಮೇಲೆ ಬಂದವನು ಇಮ್ಮಡಿ ಜಗದೇಕಮಲ್ಲ ಅಲ್ವಾ? ಸುಮಾರು 1138ರಿಂದ 1151. ಜೇಡರ ದಾಸಿಮಯ್ಯ ಇದೇ ಕಾಲದವನು ಇರಬಹುದು ಅಂತ ಒಂದು ಊಹೆ ಇದೆ. ಇದೇ ಹೊತ್ತಲ್ಲಿ ದಕ್ಷಿಣದಲ್ಲಿ ಹೊಯ್ಸಳರು, ಅವರು ಚಾಲುಕ್ಯರ ಸಾಮಂತ್ರೆ ಆಗಿದ್ರು, ತಮ್ಮ ಪ್ರಭಾವವನ್ನ ಒಂಥರ ಹೆಚ್ಚಿಸ್ಕೊಳ್ತಾ ಇದ್ರು. ಅಂದ್ರೆ ಕೇಂದ್ರದ ಹಿಡಿತ ಸ್ವಲ್ಪ ಸಡಿಲಾಗ್ತಾ ಬಂದಿತ್ತು. ಕರೆಕ್ಟ್ ಆಗಿ ಹೇಳಿದ್ರಿ. ನಂತರ ಬಂದ 3ನೆಯ ತೈಲಪ್ಪನ ಕಾಲಕ್ಕೆ, ಅಂದ್ರೆ ಸುಮಾರು 1151ರಿಂದ 1163ರ ಹೊತ್ತಿಗೆ ಚಾಲುಕ್ಯ ಸಾಮ್ರಾಜ್ಯ ಬಹಳ ದುರ್ಬಲವಾಗಿ ಹೋಗಿತ್ತು. ಇದೇ ಸಮಯಕ್ಕಾಗೆ ಕಾಯ್ತಾ ಇದ್ದವನು ಅವರದೇ ಒಬ್ಬ ಪ್ರಬಲ ಸಾಮಂತ, ಕಳಚೂರಿ ವಂಶದ ಬಿಜ್ಜಳ. ಓ, ಬಿಜ್ಜಳ? ಅವನು ಮೂಲತಃ ಚಾಲುಕ್ಯರ ಮಾಂಡಳಿಕ ಅಷ್ಟೇ, ಮಂಗಳವೇಡೆಯಿಂದ ಆಳ್ತಾ ಇದ್ದವನು. ಹೌದು. ಅವನು ಬಹಳ ಮಹತ್ವಾಕಾಂಕ್ಷಿ ಅಂತ ಕಾಣುತ್ತೆ. ಕ್ರಮೇಣ ತನ್ನ ಸೈನ್ಯಬಲವನ್ನ ಹೆಚ್ಚಿಸಿಕೊಂಡು ಚಕ್ರವರ್ತಿ ತೈಲಪ್ಪನನ್ನೇ ಪದಚ್ಯುತಗೊಳಿಸಿ ಆಮೇಲೆ ಕೊಲ್ಲಿಸಿ ತಾನೇ ಕಲ್ಯಾಣದ ಸಿಂಹಾಸನ ಏರಿದ ಸುಮಾರು 1167ರಲ್ಲಿ. ಇದು ಸಾಮಾನ್ಯ ರಾಜಕೀಯ ಬದಲಾವಣೆ ಅಲ್ಲ. ಇಲ್ಲೇ ಒಂದು ಏನಂತಾರೆ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಬಸವಣ್ಣವರು ಮೊದಲು ಕೆಲಸಕ್ಕೆ ಸೇರ್ಕೊಂಡಿದ್ದು ಇದೇ ಬಿಜ್ಜಳನ ಹತ್ರ. ಆಗ ಬಿಜ್ಜಳ ಇನ್ನೂ ಮಂಗಳವೇಡೆಯಲ್ಲಿ ಸಾಮಂತನಾಗಿದ್ದ ಅಷ್ಟೇ. ಚಕ್ರವರ್ತಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದ ಕಾಲ ಅದು. ಅಂದ್ರೆ ಬಸವಣ್ಣನವರು ಈ ರಾಜಕೀಯ ಸ್ಥಿತ್ಯಂತರಗಳನ್ನ, ಅಧಿಕಾರಕ್ಕಾಗಿ ನಡೀತಿದ್ದ ಆಟಗಳನ್ನ, ಮಹತ್ವಾಕಾಂಕ್ಷೆಗಳನ್ನ ಎಲ್ಲ ಬಹಳ ಹತ್ರದಿಂದ ನೋಡಿದ್ರು. ಹಾಗಾದ್ರೆ ಈ ರಾಜಕೀಯ ಅಸ್ಥಿರತೆ, ಅಧಿಕಾರದ ಪೈಪೋಟಿ ಇದೆಲ್ಲ ಕೇವಲ ಅರಮನೆ ಒಳಗೆ ಇತ್ತಾ ಅಥವಾ ಸಾಮಾನ್ಯ ಜನರ ಬದುಕಿನ ಮೇಲೆ, ಅಂದಿನ ಧಾರ್ಮಿಕ ಚಿಂತನೆಗಳ ಮೇಲೆ ಏನಾದ್ರೂ ಪರಿಣಾಮ ಬೀರಿತ್ತಾ? ಖಂಡಿತವಾಗಿಯೂ ಬೀರಿತ್ತು. ರಾಜಕೀಯ ಅಸ್ಥಿರತೆ ಅಂದ್ರೇನು? ಆಡಳಿತದಲ್ಲಿ ಗೊಂದಲ, ಯುದ್ಧಗಳ ಭಯ, ತೆರಿಗೆಗಳ ಹೊರೆ, ಸಾಮಾನ್ಯ ಜನರ ಜೀವನದಲ್ಲಿ ಒಂದು ಅಭದ್ರತೆ. ಇಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂದ್ರೆ ಸ್ಥಾಪಿತ ಅಧಿಕಾರ ವ್ಯವಸ್ಥೆಗಳನ್ನ, ಸಮಾಜದ ನಿಯಮಗಳನ್ನ ಪ್ರಶ್ನಿಸೋದು. ವೈಯಕ್ತಿಕ ಅನುಭವಕ್ಕೆ, ನೈತಿಕತೆಗೆ, ಆಧ್ಯಾತ್ಮಿಕತೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಪರ್ಯಾಯ ಚಿಂತನೆಗಳಿಗೆ ಒಂದು ರೀತಿ ಹೇಳೋದು ಫಲವತ್ತಾದ ನೆಲ ಸಿಗುತ್ತೆ. ಸರಿ. ವಚನ ಚಳವಳಿಯಂತಹ ಒಂದು ದೊಡ್ಡ ಆಂದೋಲನ ಹುಟ್ಕೊಳ್ಳೋಕೆ ಇಂಥದೊಂದು ಹಿನ್ನೆಲೆ ಬೇಕೇ ಬೇಕಾಗಿತ್ತು. ಸರಿ, ಈ ರಾಜಕೀಯ ಏಳುಬೀಳುಗಳು ನಾಣ್ಯದ ಒಂದು ಮುಖ ಆದ್ರೆ, ಇನ್ನೊಂದು ಮುಖ ಅಂದ್ರೆ ಅಂದಿನ ಸಮಾಜದೊಳಗೆ ನಡೀತಾ ಇದ್ದ ಆಂತರಿಕ ಬದಲಾವಣೆಗಳು ಮತ್ತೆ ಧಾರ್ಮಿಕ ವಾತಾವರಣ. ಸಾಮಾಜಿಕ ಧಾರ್ಮಿಕ ಸ್ಥಿತಿ ಹೇಗಿತ್ತು?
ವಚನ ಸಾಹಿತ್ಯವನ್ನ ಒಂದು ಸಾಮಾಜಿಕ ಆಂದೋಲನದ ಅಭಿವ್ಯಕ್ತಿ ಅಂತ ಹೇಳ್ತಾರಲ್ವಾ? ನಿಸ್ಸಂದೇಹವಾಗಿ ವಚನಗಳು ಬರೀ ಸಾಹಿತ್ಯ ಅಲ್ಲ, ಅವು ಒಂದು ದೊಡ್ಡ ಸಾಮಾಜಿಕ ಕ್ರಾಂತಿಯ ಧ್ವನಿಗಳು, ಮಾಧ್ಯಮಗಳು. ಮುಂದೆ ಬಸವಣ್ಣ, ಅಲ್ಲಮ್ಮ, ಅಕ್ಕಮಹಾದೇವಿ ಇಂಥವರ ವಚನಗಳನ್ನು ನೋಡಿದ್ರೆ ಅಂದಿಮ ಜಾತಿ ವ್ಯವಸ್ಥೆ, ಲಿಂಗ ತಾರತಮ್ಯ, ಮೂಢನಂಬಿಕೆಗಳು, ಡಾಂಬಿಕ ಭಕ್ತಿ ಇವೆಲ್ಲದರ ವಿರುದ್ಧ ಸ್ಪಷ್ಟವಾದ ಆಕ್ರೋಶ ಕಾಣುತ್ತೆ ಮತ್ತು ಅದನ್ನು ಸರಿಪಡಿಸಲೇಬೇಕು ಅನ್ನೋ ಒಂದು ತೀವ್ರವಾದ ಹಂಬಲ ಕಾಣಿಸುತ್ತೆ. ಈ ಆಕ್ರೋಶ, ಈ ಹಂಬಲ ಸುಮ್ಮನೆ ಹುಟ್ಲಿಲ್ಲ, ಅದಕ್ಕೆ ಅಂದಿನ ಸಮಾಜದಲ್ಲಿ ಕಾರಣಗಳಿದ್ವು. ಹಾಗಾದ್ರೆ ಬಸವಣ್ಣನವರಿಗಿಂತ ಸ್ವಲ್ಪ ಹಿಂದಿನವರು ಅಥವಾ ಅವರ ಸಮಕಾಲೀನರಾದ ಕೆಲವು ಶಿವಶರಣರ ಜೀವನದಲ್ಲಿ ನಡೆದ ಘಟನೆಗಳು ಅಂದಿನ ಸಮಾಜದ ಚಿತ್ರಣ ಕೊಡ್ಬೋದಾ? ಇವರ ಕಥೆಗಳು ಕೇವಲ ವ್ಯಕ್ತಿಗಳ ಕಥೆಗಳಾ ಅಥವಾ ಅವುಗಳಲ್ಲಿ ಅಂದಿನ ಸಮಾಜದ ಒಂದು ಪ್ರತಿಬಿಂಬ ಇದೆಯಾ? ಖಂಡಿತ ಇದೆ. ಅವರಲ್ಲಿ ಸಮಾಜದ ಪ್ರತಿಬಿಂಬ ಸ್ಪಷ್ಟವಾಗಿ ಕಾಣುತ್ತೆ. ಇವರನ್ನ ನಾವು ಬಸವಪೂರ್ವ ಶರಣರು ಅಂತ ಕರೀಬಹುದು. ಇವರ ಕಥೆಗಳು ಅಂದಿನ ಭಕ್ತಿಯ ಸ್ವರೂಪ, ಸಾಮಾಜಿಕ ಸಂಘರ್ಷಗಳನ್ನು ಅರ್ಥ ಮಾಡ್ಕೊಳ್ಳೋಕೆ ಬಹಳ ಮುಖ್ಯ. ಉದಾಹರಣೆಗೆ ಆಗ್ಲೇ ಹೇಳಿದ್ವಲ್ಲ, ಕೊಂಡಗುಳಿ ಕೇಶಿರಾಜ. ಹೌದು, ಅವರ ಬಗ್ಗೆ ಹೇಳಿ. ಚಾಲುಕ್ಯ ವಿಕ್ರಮಾದಿತ್ಯನ ಕಾಲದಲ್ಲಿದ್ದೋರು ಅಂತ ಹೇಳಿದ್ರಿ. ಹೌದು, ಕೇಶಿರಾಜ ಕಲ್ಯಾಣದ ಅರಸ ಪೆರ್ಮಾಡದೇವರ ಹತ್ರ, ಇದು ಬಹುಶಃ ವಿಕ್ರಮಾದಿತ್ಯನ ಬಿರುದೇ ಇರ್ಬೋದು, ಕೆಲಸದಲ್ಲಿದ್ದ. ಅಪ್ಪಟ ಶಿವಭಕ್ತ. ತನ್ನ ಬೆರಳುಂಗುರದ ಮೇಲೆ ಶಿವನ ಲಾಂಛನ ಇತ್ತಂತೆ, ಅದಕ್ಕೆ ನಮಸ್ಕರಿಸಿ ಕೆಲಸ ಶುರು ಮಾಡ್ತಿದ್ದ. ಇದನ್ನ ನೋಡಿ ರಾಜ, ನೀನು ಸೇವಕ, ಹೀಗೆಲ್ಲ ಮಾಡಬೇಡ ಅಂದಾಗ ಕೇಶಿರಾಜ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರಡ್ಬಿಡ್ತಾನೆ. ಹಬ್ಬ, ರಾಜನ ಮಾತನ್ನೇ ಧಿಕ್ಕರಿಸ್ರ. ಆಮೇಲೇನಾಯ್ತು? ಆಮೇಲೆ ಅವನು ಹೋಗಿ 7 ದಿನ ನಿರಂತರವಾಗಿ ಶಿವಪೂಜೆ ಮಾಡ್ತಾನೆ. ಕೊನೆಗೆ ರಾಜನೇ ಬಂದು ಕ್ಷಮೆ ಕೇಳಿ ವಾಪಸ್ ಕರ್ಕೊಂಡು ಬರ್ತಾನೆ. ಇದು ಅಂದಿನ ಶಿವಭಕ್ತಿಯ ತೀವ್ರತೆಯನ್ನ ತೋರಿಸುತ್ತೆ. ತನ್ನ ನಂಬಿಕೆಗೋಸ್ಕರ ರಾಜನನ್ನೂ ಎದುರಿಸೋ ಧೈರ್ಯ ಇತ್ತು ನೋಡಿ. ಇನ್ನೊಬ್ರು, ತೆಲುಗು ಜೊಮ್ಮನ್ನ. ಇವರ ಕಥೆಯಂತೂ ಇನ್ನೂ ವಿಚಿತ್ರವಾಗಿದೆ ಅಂತ ಎಲ್ಲೋ ಕೇಳಿದ ಹಾಗೆ. ಹೌದು, ಜೊಮ್ಮನ್ನ ಕೂಡ ಪರಮಶಿವ ಭಕ್ತ. ಆದ್ರೆ ಈತನ ಭಕ್ತಿ ಒಂಥರ ಉಗ್ರ ಸ್ವರೂಪದ್ದು. ಶಿವನನ್ನ ಯಾರಾದ್ರೂ ನಿಂದಿಸಿದ್ರೆ ಸಿಡಿಲಿನ ಹಾಗೆ ರಕ್ತಿದ್ನಂತೆ. ಶಿವಭಕ್ತರಿಗೆ ಮಾತ್ರ ಒಳ್ಳೆಯವನಂತೆ, ಹಿತವಾಗಿರ್ತಿದ್ನಂತೆ. ಭವಿಗಳನ್ನ, ಅಂದ್ರೆ ಶಿವನಲ್ಲಿ ನಂಬಿಕೆ ಇಲ್ಲದವರು ಅಥವಾ ಶೈವ ದೀಕ್ಷೆ ಪಡಿಲಾರ್ದವರನ್ನ ಹುಳಕ್ಕಿಂತ ಕಡೆಯಾಗಿ ಕಾಣ್ತಿದ್ನಂತೆ. ಇದು ಬಹುಶಃ ಅಂದಿನ ಶೈವ ಪಂಥದಲ್ಲಿ ಒಂದ್ ರೀತಿಯ ಪ್ರತ್ಯೇಕತೆ, ಅನ್ಯರನ್ನ ದೂರ ಇಡೋ ಪ್ರವೃತ್ತಿ ಇತ್ತೇನೋ ಅಂತ ಸೂಚಿಸುತ್ತೆ. ವೃತ್ತಿಯಲ್ಲಿ ಅವರು ಭೇಟಿಗಾರ ಆಗಿದ್ರು. ರಾಜನ ಸೇವೆ ಮಾಡ್ತಿದ್ರಂತೆ. ಹೌದು, ಪೆರ್ಮಾಡಿದೇವರ ಸೇವೆ ಮಾಡ್ತಿದ್ದುದು ಏನೋ ಒಂದು ಹಂಗಿನ ಋಣ ತೀರಿಸ್ಲಿಕ್ಕೆ ಅಷ್ಟೇ. ತನ್ನ ಪ್ರಾಣ ಮಾತ್ರ ತನ್ನ ದೇವರು ಬೇಳೆವಾಳದ ಭೀಮನಾಥನಿಗೆ ಮೀಸಲು ಅಂತಿದ್ದಂತೆ. ಆಮೇಲೆ ಕೇಶಿರಾಜರು ಇವರಿಗೆ ಬುದ್ಧಿವಾದ ಹೇಳಿ ಪ್ರಾಣಿಹಿಂಸೆ ಆಗೋ ಬೇಟೆಯನ್ನ ಬಿಡಿಸಿದ್ರು ಅಂತ ಒಂದು ಕಥೆ ಇದೆ. ಇದು ಭಕ್ತರ ನಡುವೆ ಇದ್ದ ಸಂವಾದ ಪ್ರಭಾವಗಳನ್ನು ತೋರಿಸುತ್ತೆ. ಈ ತೀವ್ರವಾದ ಭಕ್ತಿ ಇತ್ತು ಸರಿ, ಇದರ ಜೊತೆಗೆ ಅಂದಿನ ಜಾತಿ ವ್ಯವಸ್ಥೆಯನ್ನ ಪ್ರಶ್ನಿಸೋ ಪ್ರಯತ್ನಗಳು ನಡೀತಿದ್ವಾ? ಕೆಂಬಾವಿಯ ಭೋಗಣ್ಣನವರ ಕತೆ ಇದಕ್ಕೆ ಉದಾಹರಣೆನಾ? ಖಚಿತವಾಗಿ. ಕೆಂಬಾವಿಯ ಭೋಗಣ್ಣ ಗುಲ್ಬರ್ಗಾ ಜಿಲ್ಲೆಯವರು ಶಿವಭಕ್ತರಲ್ಲಿ ಜಾತಿಭೇದ ನೋಡ್ತಾ ಇರಲಿಲ್ಲ. ಒಮ್ಮೆ ಹೊಲೆಯ ಸಮುದಾಯದ ಒಬ್ಬ ಶಿವಭಕ್ತ ಇವರ ಮನೆಗೆ ಬಂದಾಗ ಅವರನ್ನ ಅತ್ಯಂತ ಗೌರವದಿಂದ ಸತ್ಕರಿಸಿ ಅವರ ಕಾಲು ತೊಳೆದು ಆ ನೀರನ್ನ ಪಾದೋದಕ ಅಂತ ಸ್ವೀಕರಿಸಿದ್ರಂತೆ. ಅಂದಿನ ಕಾಲದಲ್ಲಿ ಇದು ಬಹಳ ದೊಡ್ಡ ವಿಷಯ, ದೊಡ್ಡ ಗೌರವ, ವಿನಯದ ಸಂಕೇತ ಅದು. ಇದು ದೊಡ್ಡ ಸುದ್ದಿ ಆಗಿರ್ಬೇಕಲ್ಲ ಆಗ? ಸಮಾಜ ಸುಮ್ನೆ ಇತ್ತ? ಇಲ್ಲ. ವಿಷಯ ಗೊತ್ತಾದಾಗ ಅಲ್ಲಿನ ಸ್ಥಳೀಯ ರಾಜ ಚಂದಿಮರಸ ಭೋಗಣ್ಣನನ್ನ ಜಾತಿ ಭ್ರಷ್ಟ ಅಂತ ತೀರ್ಮಾನ ಮಾಡಿ ಗಡೀಪಾರು ಮಾಡ್ಬಿಟ್ಟ. ಆದ್ರೆ ಇಲ್ಲೊಂದು ಒಂಥರ ಪವಾಡ ನಡೀತು ಅಂತ ಐತಿಹ್ಯ ಹೇಳುತ್ತೆ. ಭೋಗಣ್ಣ ಊರು ಬಿಟ್ಟು ಹೊರಟಾಗ ಊರಲ್ಲಿದ್ದ ಎಲ್ಲಾ ಶಿವಲಿಂಗಗಳು ಅವನ ಹಿಂದೆ ಹೊರಟವಂತೆ. ಇದು ಭಕ್ತಿಯ ಶಕ್ತಿ ಎಂಥದ್ದು, ಅದರ ಮುಂದೆ ರಾಜಶಕ್ತಿಯಾಗ್ಲಿ ಸಮಾಜದ ಕಟ್ಟಳೆಗಳಾಗ್ಲಿ ಏನೂ ಇಲ್ಲ ಅನ್ನೋದನ್ನ ಸಾರೋ ಕಥೆ. ಇದರ ಐತಿಹಾಸಿಕ ಸತ್ಯ ಎಷ್ಟಿದೆಯೋ ಗೊತ್ತಿಲ್ಲ, ಆದ ಇದು ಅಂದಿನ ಜನರ ನಂಬಿಕೆ, ಜಾತಿ ಮೀರುವ ಆಶಯವನ್ನಂತೂ ತೋರಿಸುತ್ತೆ. ಬಸವಪುರಾಣದಲ್ಲಿ ಇವರನ್ನ ಜೇಡರ ದಾಸಿಮಯ್ಯನ ಸಮಕಾಲೀನ ಅಂತ ಹೇಳಿದ್ದಾರೆ. ಇದೇ ತರಹ ಮಾದಾರ ಚೆನ್ನಯ್ಯನವರ ಕಥೆಯೂ ಇದೆಯಲ್ಲ, ಅವರು ಹೊಲೆಯ ಜಾತಿಯವರು, ಆದ್ರೆ ಅಪ್ರತಿಮ ಭಕ್ತರು ಅಂತ. ಹೌದು, ಚೆನ್ನಯ್ಯನವರು ಜೇಡರ ದಾಸಿಮಯ್ಯನವರಿಗಿಂತಲೂ ಹಿರಿಯರು, ಸಮಕಾಲೀನರು. ಅವರ ಭಕ್ತಿಗೆ ಮೆಚ್ಚಿ ಸ್ವತಃ ಶಿವನೇ ಅವರ ಮನೆಯಲ್ಲಿ ಬಡವರ ಆಹಾರವಾದ ಅಂಬಲಿಯನ್ನ ತಿಂದ ಅಂತ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಇವರ ಕೀರ್ತಿ ಎಷ್ಟಿತ್ತಂದ್ರೆ ದಕ್ಷಿಣದ ಚೋಳ ಚಕ್ರವರ್ತಿಯೇ ಇವರ ಭಕ್ತಿಯ ಸುದ್ದಿ ಕೇಳಿ ಇವರ ಮನೆಗೆ ಬಂದು ದೀರ್ಘದಂಡ ನಮಸ್ಕಾರ ಮಾಡಿದ್ದಂತೆ. ಓಹೋ, ಇದು ನಿಜಕ್ಕೂ ಅಂದಿನ ಕಾಲಕ್ಕೆ ಊಹಿಸಲು ಆಗದ ಘಟನೆ. ಹೌದು, ಭಕ್ತಿ ಅನ್ನೋದು ಜಾತಿಯ ಗೆರೆಗಳನ್ನೆಲ್ಲ ಮೀರಿ ನಿಲ್ಲಬಲ್ಲದು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಶಂಕರ ದಾಸಿಮಯ್ಯ ಅಂತ ಇನ್ನೊಬ್ಬ ಭಕ್ತರ ಬಗ್ಗೆನೂ ಕೇಳಿದ್ದೇವೆ. ಹೌದು, ಶಂಕರ ದಾಸಿಮಯ್ಯನವರು ಬಸವಣ್ಣನವರ ಹಿರಿಯ ಸಮಕಾಲೀನರು. ಬಿಜಾಪುರ ಜಿಲ್ಲೆಯ ಕಂದಶೈಲದವರು, ಹುಟ್ಟಿನಿಂದ ಬ್ರಾಹ್ಮಣರು. ಹೆಂಡತಿ ದುಗ್ಗವಯ್ಯ ಜತೆ ಕಾಶಿಯಾತ್ರೆಗೆ ಹೊರಟಾಗ ನವಿಲೆಯ ಜಡಶಂಕರ ದೇವಸ್ಥಾನದಲ್ಲಿ ಉಳಿದುಕೊಂಡು ಅಲ್ಲೇ ನೆಲೆಸಿದ್ರಂತೆ. ಇವರ 2 ವಚನಗಳು ಮಾತ್ರ ಸಿಕ್ಕಿವೆ. ವಿಶೇಷ ಅಂದ್ರೆ ಆ ವಚನಗಳಲ್ಲಿ ಇವರು ಅಲ್ಲಮ ಪ್ರಭು ಮತ್ತೆ ಬಸವಣ್ಣನವರನ್ನ ಸ್ತುತಿಸಿದ್ದಾರೆ. ಅಂದ್ರೆ ಬಹುಶಃ ಇವರು ತಮ್ಮ ಜೀವನದ ಕೊನೆಗಾಲದಲ್ಲಾದರೂ ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿದ್ರು ಅಂತ ಅನ್ಸುತ್ತೆ. ಹಾಗಾದ್ರೆ ಈ ಎಲ್ಲಾ ವ್ಯಕ್ತಿಗಳು ಕೇಶಿರಾಜ, ಜೊಮ್ಮಣ್ಣ, ಭೋಗಣ್ಣ, ಚೆನ್ನಯ್ಯ, ಶಂಕರ ದಾಸಿಮಯ್ಯ ಇವರೆಲ್ಲ ಶೈವ ಭಕ್ತರು. ಬಸವಣ್ಣನವರಿಗಿಂತ ಹಿರಿಯರು ಅಥವಾ ಸಮಕಾಲೀನರು. ಇವರ ಕಥೆಗಳಿಂದ ನಮಗೇನು ಗೊತ್ತಾಗುತ್ತೆ? ಇವು ಕೇವಲ ವ್ಯಕ್ತಿಗಳ ಕಥೆಗಳಲ್ಲ, ಇವು ಅಂದಿನ ಸಮಾಜದ ಒಳಗಿನ ಸ್ಥಿತಿಯನ್ನು ತೋರಿಸ್ತವೆ.
ಒಂದು ಕಡೆ ಕೇಶಿರಾಜ ಜೊಮ್ಮನರಲ್ಲಿ ಕಾಣೋ ತೀವ್ರವಾದ, ಕೆಲವೊಮ್ಮೆ ಉಗ್ರವಾದ, ನಿಷ್ಠೆಯುಳ್ಳ ಶಿವಭಕ್ತಿ. ಇನ್ನೊಂದ್ ಕಡೆ ಭೋಗಣ್ಣ ಚೆನ್ನಯ್ಯರಲ್ಲಿ ಕಾಣೋ ಹಾಗೆ ಅದೇ ಭಕ್ತಿಯ ಆಧಾರದ ಮೇಲೆ ಜಾತಿಯ ಕಟ್ಟಳೆಗಳನ್ನು ಪ್ರಶ್ನಿಸೋದು, ಮೀರೋ ಪ್ರಯತ್ನಗಳು. ಈ ಭಕ್ತರು ಬಹುತೇಕ ಎಲ್ಲರೂ ಬಸವಣ್ಣನವರಿಗಿಂತ ಹಿರಿಯರೇ. ಆದರೆ ಇವರ ಹಾಕಿಕೊಟ್ಟ ದಾರಿ, ಇವರು ಹೆದರಿಸಿದ ಸಂಘರ್ಷಗಳು ಮುಂದೆ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ದೊಡ್ಡ ಸಾಮಾಜಿಕ ಧಾರ್ಮಿಕ ಆಂದೋಲನಕ್ಕೆ ಒಂದು ರೀತಿಯಲ್ಲಿ ಹೇಗೇಳೋದು ಪೂರ್ವಸಿದ್ಧತೆಯಾಗಿತ್ತು. ಸರಿ, ಈಗ ಒಂದು ಹೆಜ್ಜೆ ಹಿಂದೆ ಹೋಗಿ ಅಂದಿನ ಸಾಹಿತ್ಯಕ ಪರಿಸ್ಥಿತಿ ಬಗ್ಗೆಯೂ ಸ್ವಲ್ಪ ನೋಡೋಣ. ನಾವು ವಚನ ಸಾಹಿತ್ಯ ಚಳುವಳಿ ಅಂತ ಹೇಳ್ತೀವಿ. ಹಾಗಾದ್ರೆ ಈ ವಚನಗಳು ಹುಟ್ಟೋ ಮುಂಚೆ ಕನ್ನಡ ಸಾಹಿತ್ಯದ ಸ್ಥಿತಿ ಹೇಗಿತ್ತು? ವಚನಗಳು ಯಾವ ರೀತಿಯಲ್ಲಿ ಬೇರೆ ಆಗಿದ್ವು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ವಚನಗಳು ಬರೋ ಮುಂಚೆ ಕನ್ನಡದಲ್ಲಿ ಸಾಹಿತ್ಯ ಇರ್ಲೇ ಇಲ್ವಾ ಅಂತಲ್ಲ. ಪಂಪಾರಣ್ಣ, ಪೊನ್ನರಂತಹ ಶ್ರೇಷ್ಠ ಕವಿಗಳು ಆಗೇ ಹೋಗಿದ್ರು. ಚಾಲುಕ್ಯರ ಆಸ್ಥಾನದಲ್ಲೂ ಸಂಸ್ಕೃತ, ಕನ್ನಡ ವಿದ್ವಾಂಸರಿಗೆ, ಕವಿಗಳಿಗೆಲ್ಲ ಆಶ್ರಯ ಇತ್ತು. ಆದರೆ ಆ ಸಾಹಿತ್ಯ ಹೆಚ್ಚಾಗಿ ಮಾರ್ಗ ಸಾಹಿತ್ಯ ಅಂತ ಅನ್ಸ್ಕೊಳ್ತಿತ್ತು. ಅಂದ್ರೆ ಅದು ಹೆಚ್ಚಾಗಿ ಸಂಸ್ಕೃತದ ಪ್ರಭಾವಕ್ಕೆ ಒಳಗಾಗಿತ್ತು. ಚಂಪು ನಂತಹ ಸ್ವಲ್ಪ ಕ್ಲಿಷ್ಟವಾದ ಛಂದಸ್ಸಿನ ಪ್ರಕಾರಗಳಲ್ಲಿ ಬರಿತಾ ಇದ್ರು. ಅದರ ವಸ್ತು ವಿಷಯಗಳು ಹೆಚ್ಚಾಗಿ ಏನಾಗಿರುತ್ತಿತ್ತು? ಹೆಚ್ಚಾಗಿ ಪುರಾಣ ಕಥೆಗಳು, ರಾಜರ ಹೊಗಳಿಕೆ, ಯುದ್ಧ ವರ್ಣನೆ, ಶೃಂಗಾರ ಇತ್ಯಾದಿ. ಆ ಸಾಹಿತ್ಯದಲ್ಲಿ ಪಾಂಡಿತ್ಯ ಇತ್ತು ನಿಜ, ಆದರೆ ಸಾಮಾನ್ಯ ಜನರಿಗೆ ತಮ್ಮ ದಿನನಿತ್ಯದ ಬದುಕಿನ ಕಷ್ಟಗಳಿಗೆ, ತಮ್ಮ ಆಧ್ಯಾತ್ಮಿಕ ಅನುಭವಗಳಿಗೆ ನೇರವಾಗಿ ಅದನ್ನು ಸಂಬಂಧ ಕಲ್ಪಿಸಿಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಭಾಷೆಯೂ ಅಷ್ಟೇ, ಸಂಸ್ಕೃತ ಪದಗಳ ಬಳಕೆ ಹೆಚ್ಚಾಗಿತ್ತು. ಆಡುಮಾತಿನ ಕನ್ನಡದಿಂದ ಸ್ವಲ್ಪ ದೂರನೇ ಇತ್ತು ಅದು. ಓಕೆ, ಹಾಗಾದ್ರೆ ವಚನಗಳು ಇಲ್ಲಿ ಹೇಗೆ ಭಿನ್ನವಾದವು? ಜೇಡರ ದಾಸಿಮಯ್ಯನವರಂತಹ ಆರಂಭಿಕ ವಚನಕಾರರ ಪ್ರಯತ್ನಗಳು ಹೇಗಿದ್ದುವು? ವಚನಗಳು ಇಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನೇ ತಂದವು. ಅವು ದೇಸಿ ಸಾಹಿತ್ಯ, ಅಂದ್ರೆ ಅವು ಆಡುಮಾತಿಗೆ ಹತ್ತಿರವಾದ, ಸರಳವಾದ ಕನ್ನಡದಲ್ಲಿ ರಚನೆಯಾದವು. ಅವುಗಳಲ್ಲಿ ಅಲಂಕಾರದ ಆಡಂಬರಕ್ಕಿಂತ ಅನುಭವದ ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ಕೊಟ್ರು. ಜೇಡರ ದಾಸಿಮಯ್ಯನವರ ವಚನಗಳನ್ನೇ ನೋಡಿ, ಅವು ನೇರವಾಗಿ, ಕೆಲವೊಮ್ಮೆ ಮಾರ್ಮಿಕವಾಗಿ ತಮ್ಮ ಅನುಭವವನ್ನ, ಸಮಾಜದ ವಿಡಂಬನೆಯನ್ನ ಹೇಳ್ತವೆ. ಕೈಯಲ್ಲಿ ಕನ್ನಡಿ ಇರಲು ಕಂಕುಳಲ್ಲಿ ಏಕೆ ಹುಡುಕುವೆ? ಈ ತರಹದ ಮಾತುಗಳು ಸಾಮಾನ್ಯ ಜನರಿಗೂ ಸುಲಭವಾಗಿ ಅರ್ಥ ಆಗ್ತವೆ. ಅಂದ್ರೆ ವಚನಗಳು ಸಾಹಿತ್ಯವನ್ನ ಪಂಡಿತರ ಹಿಡಿತದಿಂದ ಸಾಮಾನ್ಯರ ಹತ್ತಿರಕ್ಕೆ ತಂದ್ವು ಅಂತ ಹೇಳ್ಬಹುದಾ? ಖಂಡಿತವಾಗಿಯೂ. ಅವು ಛಂದಸ್ಸಿನ ಕಟ್ಟುಪಾಡುಗಳನ್ನ ಮೀರಿ ಗದ್ಯದ ರೂಪದಲ್ಲಿ ನೇರ ಮಾತುಕತೆಯ ಶೈಲಿಯಲ್ಲಿ ಬಂದು ವೈಯಕ್ತಿಕ ಆಧ್ಯಾತ್ಮಿಕ ಅನುಭವ, ದೇವರ ಜೊತೆಗಿನ ನೇರ ಸಂಬಂಧ, ಸಮಾಜದ ವಿಮರ್ಶೆ, ಕಾಯಕದ ಮಹತ್ವ ಇವೆಲ್ಲವೂ ವಚನಗಳ ಮುಖ್ಯ ವಿಷಯವಾದವು. ಕೊಂಡಗುಳಿ ಕೇಶಿರಾಜ, ಶಂಕರ ದಾಸಿಮಯ್ಯರಂತಹವರ ಒಂದೆರಡು ವಚನಗಳು ಸಿಕ್ಕಿದ್ರೂ ಈ ಪ್ರಕಾರವನ್ನ ಒಂದು ಮುಖ್ಯ ಅಭಿವ್ಯಕ್ತಿ ಮಾಧ್ಯಮವಾಗಿ ರೂಪಿಸಿದ್ದು ಮುಂದೆ ಬಂದ ಬಸವಣ್ಣ ಮತ್ತು ಇತರ ಶರಣರು. ಆದರೆ ಅದರ ಬೀಜಗಳು ಈ ಹಿಂದಿನ ಕಾಲಘಟ್ಟದಲ್ಲೇ ಮೊಳಕೆ ಹೊಡಿತಾ ಇದ್ವು. ಓಕೆ, ಇದನ್ನೆಲ್ಲ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಒಂದು ಚಿತ್ರಣ ಸ್ಪಷ್ಟ ಆಗ್ತಾ ಇದೆ. ಒಂದು ಕಡೆ ಉತ್ತುಂಗದಲ್ಲಿದ್ದ ಚಾಲುಕ್ಯ ಸಾಮ್ರಾಜ್ಯದ ಪತನ, ಬಿಜ್ಜಳನಂತಹ ಮಹತ್ವಾಕಾಂಕ್ಷಿ ಸಾಮಂತನ ಉದಯದಿಂದಾದ ರಾಜಕೀಯ ಅಸ್ಥಿರತೆ. ಇನ್ನೊಂದು ಕಡೆ ತೀವ್ರವಾದ, ಕೆಲವೊಮ್ಮೆ ಸ್ಥಾಪಿತ ಸಮಾಜವನ್ನೇ ಪ್ರಶ್ನಿಸುವಂತಹ ಶೈವ ಭಕ್ತಿ ಪರಂಪರೆ. ಮೂರನೇದಾಗಿ ಪಂಡಿತರ ಮಾರ್ಗ ಸಾಹಿತ್ಯದ ಹಿನ್ನೆಲೆಯಲ್ಲಿ ಸರಳ ಕನ್ನಡದಲ್ಲಿ ವೈಯಕ್ತಿಕ ಅನುಭವವನ್ನ ಹೇಳೋ ದೇಸಿ ಸಾಹಿತ್ಯ ಪ್ರಕಾರವೊಂದರ ಉದಯ. ನಿಖರವಾಗಿ ಈ ಮೂರು ಅಂಶಗಳು, ರಾಜಕೀಯ ಸಂಘರ್ಷ, ಸಾಮಾಜಿಕ ಧಾರ್ಮಿಕ ಒಳಬೇಗುದಿ ಮತ್ತು ಸಾಹಿತ್ಯಕ ಅಭಿವ್ಯಕ್ತಿಯಲ್ಲಿ ಹೊಸ ಸಾಧ್ಯತೆಗಳು, ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿ ಒಂದರ ಮೇಲೊಂದು ಪ್ರಭಾವ ಬೀರಿ ವಚನ ಚಳವಳಿ ಎಂಬ ಆ ಮಹಾಪ್ರವಾಹಕ್ಕೆ ವೇದಿಕೆಯನ್ನು ಸಿದ್ಧಪಡಿಸಿದವು. ಆ ಚಳವಳಿ ಕೇವಲ ಧಾರ್ಮಿಕ ಅಥವಾ ಸಾಮಾಜಿಕ ಸುಧಾರಣೆ ಅಷ್ಟೇ ಆಗಿರಲಿಲ್ಲ, ಅದೊಂದು ರಾಜಕೀಯ ಮತ್ತು ಸಾಹಿತ್ಯಕ ಪಲ್ಲಟವೂ ಆಗಿತ್ತು. ಹೌದು, ಈ ವಿವರವಾದ ಚರ್ಚೆ ವಚನ ಯುಗದ ಹಿಂದಿನ ಆ ಬಹುಮುಖಿ ವಾತಾವರಣವನ್ನ ಅರ್ಥ ಮಾಡ್ಕೊಳ್ಳೋಕೆ ನಿಜಕ್ಕೂ ಸಹಾಯ ಮಾಡ್ತು. ಕೇವಲ ರಾಜಕೀಯ ಇತಿಹಾಸ ಅಷ್ಟೇ ಅಲ್ಲ, ಜನರ ನಂಬಿಕೆಗಳು, ಸಾಮಾಜಿಕ ಬಿಕ್ಕಟ್ಟುಗಳು ಮತ್ತು ಅವರು ತಮ್ಮನ್ನ ತಾವು ಅಭಿವ್ಯಕ್ತಪಡಿಸಿಕೊಳ್ಳೋಕೆ ಕಂಡುಕೊಂಡ ಹೊಸ ದಾರಿಗಳು ಎಲ್ಲವೂ ಸೇರಿ ಆ ಕಾಲವನ್ನ ರೂಪಿಸಿದ್ವು ಅನ್ನೋದು ಸ್ಪಷ್ಟವಾಯಿತು. ಹೌದು, ಈ ಸಂಕೀರ್ಣ ಪರಿಸ್ಥಿತಿಯೇ ಮುಂದೆ ಬಸವಣ್ಣನವರಂತಹ ಯುಗಪುರುಷನ ನೇತೃತ್ವದಲ್ಲಿ ಅನುಭವ ಮಂಟಪದಂತಹ ಕ್ರಾಂತಿಕಾರಿ ಸಂಸ್ಥೆ ಸ್ಥಾಪನೆಯಾಗೋಕೆ ಮತ್ತು ಜಾತಿ ಲಿಂಗಭೇದವಿಲ್ಲದೆ ಸಾವಿರಾರು ಶರಣರು ತಮ್ಮ ಅನುಭವವನ್ನ ವಚನಗಳ ಮೂಲಕ ಹಂಚಿಕೊಳ್ಳೋಕೆ ಕಾರಣವಾಯಿತು. ಒಂದು ಕಡೆ ಎಲ್ಲವನ್ನೂ ಮೀರಿ ನಿಲ್ಲೋ ತೀವ್ರವಾದ, ಕೆಲವೊಮ್ಮೆ ಬಂಡಾಯದ ರೂಪ ಪಡೆಯೋ ಧಾರ್ಮಿಕ ಭಕ್ತಿ ಮತ್ತು ಸಾಮಾಜಿಕ ಸುಧಾರಣೆಯ ತುಡಿತ. ಇವೆರಡರ ನಡುವಿನ ಸಂಘರ್ಷ ಮತ್ತು ಸಂಬಂಧ, ಅಂದ್ರೆ ಈ ರಾಜಕೀಯ ಸ್ಥಿತ್ಯಂತರ ಮತ್ತು ಧಾರ್ಮಿಕ ತೀವ್ರತೆಗಳ ವಿಶಿಷ್ಟವಾದ ಮಿಶ್ರಣ ಮುಂದೆ ರೂಪುಗೊಂಡ ವಚನ ಚಳುವಳಿಯ ಸ್ವರೂಪವನ್ನ, ಅದರ ಆಶಯಗಳನ್ನ ಮತ್ತು ಅದರ ದೂರಗಾಮಿ ಪ್ರಭಾವವನ್ನ ಎಷ್ಟು ನಿರ್ದಿಷ್ಟವಾಗಿ ಹೇಗೆ ರೂಪಿಸಿರಬಹುದು, ಇದು ಸ್ವಲ್ಪ ಆಳವಾಗಿ ಚಿಂತನೆ ಮಾಡಬೇಕಾದ ವಿಷಯ ಅಲ್ವಾ? ಈ ಶಿವಶರಣರು ಅಂದ್ರೆ ಯಾರು? ಅವರ ನಂಬಿಕೆಗಳು ಏನಿತ್ತು? ಮತ್ತೆ ಸಮಾಜಕ್ಕೆ ಅವರ ಕೊಡುಗೆ ಏನು? ಮುಖ್ಯವಾಗಿ ಅವರ ಆಲೋಚನೆಗಳು ಯಾಕೆ ಅಷ್ಟೋ ಕ್ರಾಂತಿಕಾರಕ ಅನಿಸಿದ್ವು? ಹೌದು, ಅದನ್ನೆಲ್ಲ ಸ್ವಲ್ಪ ಆಳವಾಗಿ ನೋಡೋಣ. ಸರಿ, ನಮ್ಮತ್ರ ಇರೋ ಈ ಆಕರಗಳು
ಆ ಚಳುವಳಿಯ ಕೆಲವು ಮುಖ್ಯವಾದ ಮುಖಗಳನ್ನ ತೋರಿಸ್ತವೆ. ಈ ಚರ್ಚೆಯ ಉದ್ದೇಶ ಏನು ಅಂದ್ರೆ ಆ ಆಕರಗಳಲ್ಲಿ ಸಿಗುವ ಮಾಹಿತಿಯನ್ನೆಲ್ಲ ಒಟ್ಟು ಸೇರಿಸಿ ಆ ಶಿವಶರಣರ ಚಳುವಳಿಯ ಮೂಲ ತತ್ವಗಳು, ಅದರ ಒಂದು ದಿಟ್ಟ ಸ್ವರೂಪ, ಅದು ಸಮಾಜದ ಮೇಲೆ ಹೇಗೆ ಪ್ರಭಾವ ಬೀರಿತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ. ಹಾಗಾದ್ರೆ ಮೊದಲಿಗೆ ಆ ಶಿವಶರಣರ ಸಾಮಾಜಿಕ ಹಿನ್ನೆಲೆ ಏನಾಗಿತ್ತು ಅಲ್ಲಿಂದ ಶುರು ಮಾಡೋಣವಾ? ಖಂಡಿತ. ಆಕರಗಳು ಸ್ಪಷ್ಟವಾಗಿ ಹೇಳೋ ಒಂದು ಮುಖ್ಯ ಅಂಶ ಏನು ಅಂದ್ರೆ, ಈ ಚಳುವಳಿಯ ಮುಂದಾಳತ್ವ ವಹಿಸಿದ್ದವರಲ್ಲಿ ಬಹುತೇಕರು ಸಾಮಾನ್ಯ ವರ್ಗದವರು. ಅಂದ್ರೆ ಸಮಾಜದ ಕೆಳಸ್ತರ ಅಂತಲ್ಲ, ಆದ್ರೆ ಸಾಮಾನ್ಯ ಕಸುಬುಗಳನ್ನು ಮಾಡುವವರು. ಹಾಗೆ ಮೂಲಗಳ ಪ್ರಕಾರನೂ ಹೌದು. ಇವರಲ್ಲಿ ಬ್ರಾಹ್ಮಣರಿಗಿಂತ ಜಾಸ್ತಿ ನೇಕಾರರು, ಆಮೇಲೆ ಬೇಟೆಗಾರರು, ಮೇದರು, ಅಕ್ಕಸಾಲಿಗರು, ಹೀಗೆ ಬೇರೆ ಬೇರೆ ವೃತ್ತಿಯವರೇ ಜಾಸ್ತಿ ಇದ್ರು ಅಂತ. ಹೌದು. ಈ ಒಂದು ವೈವಿಧ್ಯತೆ ಇದೆಯಲ್ಲ, ಅದೇ ಈ ಚಳುವಳಿ ಜನಸಾಮಾನ್ಯರದಾಗಿತ್ತು ಅಂತ ತೋರಿಸುತ್ತೆ ಅಲ್ವಾ? ಇದು ಬರೀ ಮೇಲ್ವರ್ಗದವರ ಚಳುವಳಿ ಆಗಿರ್ಲಿಲ್ಲ. ಖಂಡಿತವಾಗಿಯೂ ಆ ವೈವಿಧ್ಯತೆಯೇ ಅದರ ನಿಜವಾದ ಶಕ್ತಿ. ಇದಕ್ಕೆ ಶಂಕರದಾಸಿಮಯ್ಯನವರ ಉದಾಹರಣೆ ನೋಡಿ. ಆಕರಗಳಲ್ಲಿ ಹೇಳೋ ಹಾಗೆ ಅವರು ಹುಟ್ಟಿನಿಂದ ಬ್ರಾಹ್ಮಣರು, ಆದ್ರೆ ಒಂದು ದೇವಸ್ಥಾನದಲ್ಲಿ ಲಿಂಗದೀಕ್ಷೆ ತಗೊಂಡೋ ಶಿವಭಕ್ತರಾದ್ರು. ಇದು ಕೇವಲ ಧರ್ಮ ಬದಲಾವಣೆ ಅಲ್ಲ, ಹುಟ್ಟಿನಿಂದ ಬಂದ ಜಾತಿಯ ಅಹಂಕಾರವನ್ನ ಬಿಟ್ಟು ಭಕ್ತಿಯೇ ದೊಡ್ಡದು ಅಂತ ತೋರಿಸಿಕೊಟ್ಟ ಒಂದು ಹೆಜ್ಜೆ ಅದು. ಇದು ಬಹಳ ಮುಖ್ಯವಾದ ಅಂಶ. ಅಂದ್ರೆ ಅವರ ಸಾಮಾಜಿಕ ಹಿನ್ನೆಲೆ ಏನೇ ಇರ್ಲಿ, ಎಲ್ಲರನ್ನೂ ಒಂದು ಮಾಡಿದ್ದು ಶಿವನ ಮೇಲಿನ ಆ ಒಂದು ಅಚಲವಾದ ತೀವ್ರವಾದ ಭಕ್ತಿ. ಹೌದು, ನಿಷ್ಠಾವಂತ ಭಕ್ತಿ. ಆ ಭಕ್ತಿಯೇ ಅವರ ಯೋಚನೆ, ಮಾತು, ಕೆಲಸ ಎಲ್ಲದಕ್ಕೂ ಮೂಲ ಆಗಿತ್ತು. ಹೌದು. ಆ ಭಕ್ತಿ ಎಷ್ಟೊಂದು ತೀವ್ರವಾಗಿತ್ತು ಅಂದ್ರೆ ಅದು ಆ ಕಾಲದ ರಾಜಸತ್ತೆಯ ಜೊತೆನೇ ಸಂಘರ್ಷಕ್ಕೆ ನಿಲ್ಲೋ ಹಾಗೆ ಮಾಡ್ತು. ಹೌದಲ್ಲ. ಶಿವನ ಮೇಲಿನ ನಿಷ್ಠೆನೇ ದೊಡ್ಡದು, ರಾಜನ ಮೇಲಿನ ನಿಷ್ಠೆ ಅದರ ಮುಂದೆ ಏನಿಲ್ಲ ಅಂತ ಭಾವಿಸಿದ್ರು. ಇದು ಆ ಕಾಲದ ಸಮಾಜಕ್ಕೆ, ರಾಜಕೀಯ ವ್ಯವಸ್ಥೆಗೆ ಒಂದು ದೊಡ್ಡ ಸವಾಲಾಗಿತ್ತು. ಖಚಿತವಾಗಿ. ರಾಜನಿಷ್ಠೆಯೇ ದೊಡ್ಡ ಕರ್ತವ್ಯ ಅಂತಿದ್ದ ಕಾಲದಲ್ಲಿ ನಮ್ಮ ಒಡೆಯ ರಾಜ ಅಲ್ಲ ಶಿವ ಅಂತ ಹೇಳೋದು ಸಾಮಾನ್ಯ ಮಾತಲ್ಲ. ರಾಜತ್ವವನ್ನೇ ವಿರೋಧಿಸಿದ್ರು. ಈ ಲೌಕಿಕ ಅಧಿಕಾರದ ಬಗ್ಗೆ ಒಂಥರ ನಿರ್ಲಕ್ಷ್ಯ ತೋರಿಸಿದ್ರು. ಇದು ಕೇವಲ ಧಾರ್ಮಿಕ ವಿಷಯ ಅಲ್ಲ, ಇದೊಂದು ರಾಜಕೀಯ ನಿಲುವು ಆಗಿತ್ತು. ಹೌದು. ಈ ಒಂದೇ ನಿಷ್ಠೆಯ ಭಕ್ತಿ ಇದೆಯಲ್ಲ, ಅದರದೇ ಮುಂದಿನ ಹೆಜ್ಜೆ ಸಾಮಾಜಿಕ ಸಮಾನತೆ. ಶಿವನ ಕಣ್ಣಲ್ಲಿ ಎಲ್ಲರೂ ಒಂದೇ ಅಂದ್ಮೇಲೆ ಭಕ್ತರ ಮಧ್ಯೆ ಜಾತಿ, ಕುಲ, ಗಂಡು ಹೆಣ್ಣು, ವೃತ್ತಿ ಈ ಆಧಾರದ ಮೇಲೆ ಭೇದಭಾವ ಇರಲೇಬಾರದು ಅನ್ನೋದು ಅವರ ಗಟ್ಟಿ ನಿಲುವಾಗಿತ್ತು. ಆಕರಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಉದಾಹರಣೆ ಇದೆ, ಅವರ ಆಹಾರ ಪದ್ಧತಿ ಬಗ್ಗೆ. ಹೌದಾ? ಏನು? ಆ ಶಿವಭಕ್ತರ ಗುಂಪಲ್ಲಿ ಮಾಂಸ ತಿನ್ನೋರು ಇದ್ರು, ಸಸ್ಯಾಹಾರ ತಿನ್ನೋರು ಇದ್ರು. ಆದ್ರೆ ಯಾರು ಏನ್ ತಿಂತಾರೆ ಅನ್ನೋದ್ರ ಮೇಲೆ ಯಾರನ್ನೂ ಕೀಳಾಗಿ ನೋಡ್ತಿರ್ಲಿಲ್ಲ ಅಥವಾ ಭೇದ ಮಾಡ್ತಿರ್ಲಿಲ್ಲ ಅಂತ. ನೋಡಿ, ಇದು ಆ ಕಾಲದ ಎಷ್ಟು ಕಟ್ಟಳೆಗಳನ್ನ ಮುರಿಯೋ ಪ್ರಯತ್ನ. ಹೌದು. ಇನ್ನು ಅವರ ಪೂಜಾ ವಿಧಾನಗಳ ಬಗ್ಗೆನೂ ಸ್ವಲ್ಪ ಮಾಹಿತಿ ಇದೆ. ಆರಂಭದಲ್ಲಿ ಅಂದ್ರೆ ಶಿವನನ್ನ 2 ರೂಪದಲ್ಲಿ ಪೂಜೆ ಮಾಡ್ತಿದ್ರು ಅಂತ ಕಾಣುತ್ತೆ. 2 ರೂಪ ಅಂದ್ರೆ? ಒಂದು ದೇವಸ್ಥಾನಗಳಲ್ಲಿರೋ ಸ್ಥಿರವಾದ ಸ್ಥಾವರಲಿಂಗ, ಇನ್ನೊಂದು ಪ್ರತಿಯೊಬ್ಬ ಭಕ್ತನೂ ತನ್ನ ಶರೀರದ ಮೇಲೆ ಧರಿಸೋ ಶಿವನ ಒಂದು ಚಿಕ್ಕ ಪ್ರತಿಕೃತಿ, ಇಷ್ಟಲಿಂಗ. ಸರಿ. ಈ ಇಷ್ಟಲಿಂಗ ಅನ್ನೋದು ಹೆಚ್ಚು ಪರ್ಸನಲ್ ಆಗಿತ್ತಾ? ಹೌದು, ವೈಯಕ್ತಿಕ ಆರಾಧನೆಗೆ ಜಾಸ್ತಿ ಒತ್ತು. ಈ ಶಿವಭಕ್ತರನ್ನ ಮಹೇಶ್ವರರು ಅಂತ ಕರೀತಿದ್ರು ಅಂತನೂ ಉಲ್ಲೇಖ ಇದೆ ಅಲ್ವಾ? ಹೌದು. ಹಾಗೇನೆ ಅವರ ವೃತ್ತಿ ಜೀವನದಲ್ಲಿ ಅವರು ತಮ್ಮ ಲೌಕಿಕ ಯಜಮಾನರಿಗೆ ಜೋಳವಾಳಿಗಳು ಅಂದ್ರೆ ಅವಲಂಬಿತ ಸೇವಕರು ಆಗಿದ್ರು. ಆದ್ರೆ ಆಧ್ಯಾತ್ಮಿಕವಾಗಿ ಅವರು ಶಿವನಿಗೆ ಮಾತ್ರ ವೀಳೆವಾಳಿಗಳು ಅಂದ್ರೆ ಶರಣಾದ ಸೇವಕರು ಅಂತ ಭಾವಿಸಿದ್ರು. ಈ ವ್ಯತ್ಯಾಸ ಅವರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು. ಇದರಲ್ಲಿ ಇನ್ನೊಂದು ವಿಷಯ ಇದೆ. ಅವರ ಧಾರ್ಮಿಕ ನಿಲುವುಗಳು ಬರೀ ತಮ್ಮ ಆಚರಣೆಗೆ ಸೀಮಿತ ಆಗಿರ್ಲಿಲ್ಲ ಅನ್ಸುತ್ತೆ. ಬೇರೆ ಧರ್ಮಗಳ ಬಗ್ಗೆನೂ ಅವ್ರಿಗೆ ಖಚಿತ ಅಭಿಪ್ರಾಯಗಳಿತ್ತು. ಹೌದು, ಖಂಡಿತ. ಸ್ವಲ್ಪ ತೀಕ್ಷ್ಣವಾದ ಅಭಿಪ್ರಾಯಗಳು ಇದ್ವು. ಆಕರಗಳ ಪ್ರಕಾರ ಅವರು ವೈಷ್ಣವ ಧರ್ಮದ ಕೆಲವು ಆಚರಣೆಗಳನ್ನ, ನಂಬಿಕೆಗಳನ್ನ ತೀವ್ರವಾಗಿ ವಿರೋಧಿಸಿದ್ರು. ಹಾಗೇನೆ ವೈದಿಕ ಧರ್ಮದ ಆಚರಣೆಗಳನ್ನ ಅವರು ಯಾಕೆ ಪ್ರಶ್ನಿಸಿದ್ರು ಅಂದ್ರೆ ಅದರಲ್ಲಿ ಕರ್ಮಕಾಂಡಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಇತ್ತು. ಸರಿ. ಅಂದ್ರೆ ಬರೀ ಯಾಂತ್ರಿಕವಾಗಿ ಯಜ್ಞ ಪೂಜೆ ಮಾಡೋದು ಮುಖ್ಯ ಆಗಿತ್ತೇ ಹೊರತು ಮನಸ್ಸಿನ ಭಾವನೆ ಅಂದ್ರೆ ಭಕ್ತಿಗೆ ಅಷ್ಟು ಜಾಗ ಇರ್ಲಿಲ್ಲ ಅನ್ನೋದು ಅವರ ಮುಖ್ಯ ಆಕ್ಷೇಪಣೆಯಾಗಿತ್ತು. ಸರಿಯಾಗಿ ಹೇಳಿದ್ರಿ. ಅವರಿಗೆ ಹೊರಗಿನ ಆಚರಣೆಗಿಂತ ಒಳಗಿನ ಅನುಭವ, ಶಿವನ ಜೊತೆಗಿನ ನೇರವಾದ ವೈಯಕ್ತಿಕ ಸಂಬಂಧ ಮುಖ್ಯವಾಗಿತ್ತು. ಕರ್ಮಕಾಂಡದ ಆ ಸಂಕೀರ್ಣ ದುಬಾರಿ ವಿಧಾನಗಳಿಗಿಂತ ಸರಳವಾದ ನೇರವಾದ ಭಕ್ತಿಯೇ ಶ್ರೇಷ್ಠ ಅಂತ ನಂಬಿದ್ರು. ಇದು ಧರ್ಮವನ್ನ ಎಲ್ಲರಿಗೂ ಹತ್ತಿರ ತರುವ ಪ್ರಯತ್ನವಾಗಿತ್ತು. ಇಲ್ಲಿಯವರೆಗೆ ನಾವು ಶಿವಶರಣರ ಮೂಲ ನಂಬಿಕೆಗಳು, ಅವರ ಆಚರಣೆಗಳು, ಸಾಮಾಜಿಕ ಧಾರ್ಮಿಕ ನಿಲುವುಗಳನ್ನ ನೋಡಿದ್ವಿ. ಆದ್ರೆ ಈ ವೈಯಕ್ತಿಕ ನಂಬಿಕೆಗಳು, ಅಲ್ಲಲ್ಲಿ ನಡೀತಿದ್ದ ಸಣ್ಣ ಪ್ರತಿಭಟನೆಗಳು ಒಂದು ದೊಡ್ಡ ಸಂಘಟಿತ ಸಾಮಾಜಿಕ ಆಂದೋಲನ ಆಗಿ ಬದಲಾಗಿದ್ದು ಹೇಗೆ? ಇಲ್ಲಿ ವಚನಕಾರರ ಪಾತ್ರ ಶುರುವಾಗುತ್ತೆ ಅಲ್ವಾ? ಖಂಡಿತವಾಗಿಯೂ. ಆಕರಗಳು ಅದನ್ನೇ ಸೂಚಿಸ್ತವೆ. ಬಸವಣ್ಣನವರು ಬರೋಕ್ಕಿಂತ ಮುಂಚೆ ಈ ರೀತಿಯ ಪ್ರತಿಭಟನೆಗಳು ಹೆಚ್ಚಾಗಿ ವೈಯಕ್ತಿಕ ಮಟ್ಟದಲ್ಲಿ ಅಥವಾ ಸಣ್ಣ ಗುಂಪುಗಳಲ್ಲಿ ನಡೀತಿತ್ತು. ಆದರೆ ಬಸವಣ್ಣನವರ ನಾಯಕತ್ವದಲ್ಲಿ ವಚನಕಾರರು ಈ ಚದುರಿದ ಎಳೆಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ಪ್ರಬಲ ಸಾಮಾಜಿಕ ಧಾರ್ಮಿಕ ಆಂದೋಲನವನ್ನಾಗಿ ರೂಪಿಸಿದ್ರು.
ಇದನ್ನೇ ನಾವು ಬಸವಯುಗ ಅಂತ ಕರೆಯೋದು. ಆ ಕಾಲದ ರಾಜಕೀಯ ಸ್ಥಿತಿ ಅಂದ್ರೆ ಕರಿಯಾನದ ಕಲಚೂರಿ ರಾಜರ ಆಡಳಿತ ಈ ಆಂದೋಲನಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡಿತ್ತು ಅಂತಾನೂ ಕೆಲವು ಕಡೆ ಹೇಳಲಾಗಿದೆಯಲ್ಲ. ಹೌದು, ರಾಜಕೀಯ ಸ್ಥಿತಿಗಳು ಖಂಡಿತವಾಗಿ ಪರಿಣಾಮ ಬೀರ್ತವೆ. ಅದಕ್ಕಿಂತ ಮುಖ್ಯವಾಗಿ ಬಸವಣ್ಣ ಮತ್ತು ಬೇರೆ ವಚನಕಾರರು ಹೇಳಿದ ಮತ್ತು ಪಾಲಿಸಿದ ತತ್ವಗಳು ಅವು ನಿಜವಾಗ್ಲೂ ಕ್ರಾಂತಿಕಾರಕವಾಗಿದ್ವು. ಹೇಗೆ? ನಮ್ಮ ಆಕರಗಳು ಹೇಳೋ ಹಾಗೆ ಸಮಾಜದಲ್ಲಿ ದೊಡ್ಡ ಸ್ಥಿತಿಯ ಸಂಕೇತಗಳಾಗಿದ್ದ ಐಶ್ವರ್ಯ, ಅಧಿಕಾರ, ಹುಟ್ಟಿನಿಂದ ಬಂದ ಕುಲದ ಹೆಮ್ಮೆ, ಆಮೇಲೆ ಪೂರ್ವಜನ್ಮದ ಕರ್ಮದ ಕಲ್ಪನೆ ಇದನ್ನೆಲ್ಲ ಅವರು ಪೂರ್ತಿಯಾಗಿ ತಿರಸ್ಕರಿಸಿದ್ರು. ಒಂದೇ ಏಟಿಗೆ ಇವೆಲ್ಲವನ್ನು ಬದಿಗೊತ್ತಿದ್ರು ಅಂತ ಒಂದು ಕಡೆ ಹೇಳಿದ್ದಾರೆ. ಅಂದ್ರೆ ಅವರ ನಿಲುವು ಅಷ್ಟು ಖಡಕ್ಕಾಗಿತ್ತು. ಇಲ್ವೊಂದು ಕುತೂಹಲದ ವಿಷಯ ಗಮನಿಸಬೇಕು. ಮೊದಲು ಶಿವಶರಣರು ಸ್ಥಾವರ ಲಿಂಗ ಅಂದ್ರೆ ದೇವಸ್ಥಾನದ ಲಿಂಗ ಮತ್ತು ಇಷ್ಟಲಿಂಗ ಅಂದ್ರೆ ದೇಹದ ಮೇಲಿನ ಲಿಂಗ ಎರಡನ್ನೂ ಪೂಜೆ ಮಾಡುತ್ತಿದ್ರು ಅಂತ ಮಾತಾಡಿದ್ವಿ. ಹೌದು. ಆದ್ರೆ ವಚನಕಾರರ ಕಾಲದಲ್ಲಿ ಈ ನಿಲುವಿನಲ್ಲಿ ಒಂದು ಬದಲಾವಣೆ ಆದ ಹಾಗೆ ಕಾಣುತ್ತೆ. ಇದರ ಬಗ್ಗೆ ಆಕರಗಳು ಏನ್ ಹೇಳ್ತವೆ? ಇದು ಬಹಳ ಮುಖ್ಯವಾದ ಬದಲಾವಣೆ. ಆಕರಗಳ ಪ್ರಕಾರ ಬಸವಣ್ಣನವರ ನೇತೃತ್ವದಲ್ಲಿ ವಚನಕಾರರು ಪ್ರಾಚೀನ ವೀರಶೈವ ತತ್ವಗಳ ಆಧಾರದ ಮೇಲೆ ಸ್ಥಾವರಲಿಂಗ ಪೂಜೆಯನ್ನ ಅಂದ್ರೆ ದೇವಸ್ಥಾನಗಳಲ್ಲಿ ನಡೆಯುವ ಪೂಜೆಯನ್ನ ನಿರಾಕರಿಸಿದ್ರು. ಓ, ಯಾಕೆ? ಯಾಕಂದ್ರೆ ದೇವಸ್ಥಾನಗಳು ಕೆಲವೊಮ್ಮೆ ಅಧಿಕಾರ, ಸಂಪತ್ತು ಮತ್ತೆ ಅಸಮಾನತೆಯ ಕೇಂದ್ರಗಳಾಗಿ ಬದಲಾಗಿದ್ದನ್ನ ಅವರು ಬಹುಶಃ ಗಮನಿಸಿರಬಹುದು. ದೇವಾಲಯದ ಪೂಜೆಯನ್ನ ಕೆಲವರು ಬಹಿಷ್ಕರಿಸಿದ್ರೆ ವಚನಕಾರರು ದೇವಾಲಯವನ್ನೇ ಬಹಿಷ್ಕರಿಸಿದ್ರು. ಈ ಮಾತು ಅವರ ನಿಲುವಿನ ತೀವ್ರತೆಯನ್ನು ತೋರಿಸುತ್ತೆ. ಅಂದ್ರೆ ಅವರು ಇಷ್ಟಲಿಂಗಕ್ಕೆ ಆ ವೈಯಕ್ತಿಕ ಭಕ್ತಿಯ ಸಂಕೇತಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ರು. ಹೌದು, ಪರಮ ಪ್ರಾಧಾನ್ಯತೆ ಕೊಟ್ರು. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಜೊತೆ ಇಟ್ಟುಕೊಳ್ಳುವ ನೇರವಾದ ಆಂತರಿಕವಾದ ಭಕ್ತಿಗೆ ಒತ್ತು ನೀಡಿದ್ರು. ಹಾಗಾದ್ರೆ ದೇವಸ್ಥಾನಗಳು, ಅದರ ಸುತ್ತ ಇದ್ದ ಸಂಕೀರ್ಣ ಆಚರಣೆಗಳು, ಮಧ್ಯವರ್ತಿಗಳು, ಆ ಶ್ರೇಣೀಕೃತ ವ್ಯವಸ್ಥೆ ಇದನ್ನೆಲ್ಲ ಅವರು ನೇರವಾಗಿ ಪ್ರಶ್ನಿಸಿ ಅದರಿಂದ ದೂರ ಉಳಿದ್ರು ಅಂತಾಯ್ತು. ಇದು ಅವರ ಪ್ರತಿಭಟನೆಯ ಒಂದು ಅತ್ಯಂತ ದಿಟ್ಟ ಹೆಜ್ಜೆಯಾಗಿತ್ತು. ಮತ್ತು ಈ ಎಲ್ಲ ಕ್ರಾಂತಿಕಾರಕ ವಿಚಾರಗಳನ್ನ ಅವರು ಬರೀ ಬೋಧನೆ ಮಾಡ್ಲಿಲ್ಲ, ತಮ್ಮ ಜೀವನದಲ್ಲಿ ಅದನ್ನ ಆಚರಿಸಿ ತೋರಿಸಿದ್ರು. ಮತ್ತೆ ಮುಖ್ಯವಾಗಿ ಅದನ್ನೆಲ್ಲ ವಚನಗಳು ಅನ್ನೋ ಒಂದು ವಿಶೇಷ ಸಾಹಿತ್ಯ ಪ್ರಕಾರದಲ್ಲಿ ಅತ್ಯಂತ ಸರಳವಾಗಿ, ನೇರವಾಗಿ, ಪರಿಣಾಮಕಾರಿಯಾಗಿ ಸಾಮಾನ್ಯ ಜನರಿಗೆ ತಲುಪಿಸಿದ್ರು. ಹೌದು, ಆ ವಚನಗಳೇ ಆ ಚಳುವಳಿಯ ಜೀವನಾಡಿಯಾಯಿತು. ಅದರ ಸಂದೇಶವನ್ನ ಎಲ್ಲೆಡೆ ಹರಡಿದವು. ವಚನಕಾರರು ತಮ್ಮ ಸಾಮಾಜಿಕ ಕೆಲಸದ ಜೊತೆಗೆ ಈ ವಚನಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟವಾದ, ಅಮೂಲ್ಯವಾದ ಕೊಡುಗೆ ಕೊಟ್ರು. ಅದು ಬರೀ ಸಾಹಿತ್ಯ ಅಲ್ಲ, ಅದು ಅನುಭವದ ಮಾತುಗಳು, ಸಮಾಜದ ವಿಮರ್ಶೆ, ಆಧ್ಯಾತ್ಮಿಕ ಹುಡುಕಾಟ ಎಲ್ಲವೂ ಆಗಿತ್ತು. ಹೌದು, ಅವರು ಕನ್ನಡದಾಗಿ ಒಂದು ಹೊಸ ಸಾಹಿತ್ಯ ಪರಂಪರೆಯನ್ನೇ ಶುರು ಮಾಡಿದ್ರು. ಎಲ್ಲಕ್ಕಿಂತ ಗಮನಿಸಬೇಕಾದ ವಿಷಯ ಏನು ಗೊತ್ತಾ? ನಮ್ಮ ಆಕರಗಳು ಇದನ್ನು ಒತ್ತಿ ಹೇಳ್ತವೆ. 12ನೇ ಶತಮಾನದಲ್ಲಿ ಬರೆದ ಈ ವಚನಗಳು ಇವತ್ತಿಗೂ ಅಂದ್ರೆ 21ನೇ ಶತಮಾನದಲ್ಲೂ ತಮ್ಮ ಪ್ರಸ್ತುತತೆಯನ್ನ ಉಳಿಸಿಕೊಂಡಿವೆ. ಹೌದು, ನಿಜ. ಇವತ್ತಿಗೂ ಅವುಗಳನ್ನು ಉಲ್ಲೇಖ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ, ಅದರಿಂದ ಸ್ಫೂರ್ತಿ ಪಡಿತಾರೆ. ಇದು ಆ ವಚನಗಳಲ್ಲಿದ್ದ ಸಾರ್ವಕಾಲಿಕ ಮೌಲ್ಯಗಳನ್ನ, ಆ ತಾತ್ವಿಕ ಆಳವನ್ನ ಮತ್ತೆ ಅವುಗಳ ಸಾಹಿತ್ಯದ ಗುಣಮಟ್ಟವನ್ನ ತೋರಿಸುತ್ತೆ. ಎಷ್ಟು ಶತಮಾನಗಳಾದ್ರೂ ಅವುಗಳ ಹೊಳಪು ಕಡಿಮೆ ಆಗಿಲ್ಲ. ಸರಿ, ಹಾಗಾದ್ರೆ ಈ ಇಡೀ ಚರ್ಚೆಯಿಂದ ನಮಗೆ ಸಿಗುವ ಒಟ್ಟಾರೆ ಚಿತ್ರಣ ಏನು? ಶಿವಶರಣರು ಅಂದ್ರೆ ಬರೀ ಭಕ್ತರ ಗುಂಪು ಅಲ್ಲ. ಖಂಡಿತ ಅಲ್ಲ. ಅವರು ಆ ಕಾಲದ ಸಮಾಜದ ಅಡಿಪಾಯವನ್ನೇ ಅಲ್ಲಾಡಿಸಿದ ಸಮಾಜ ಸುಧಾರಕರು. ಜಾತಿ ಪದ್ಧತಿ, ಲಿಂಗ ತಾರತಮ್ಯ, ಅರ್ಥ ಇಲ್ಲದ ಧಾರ್ಮಿಕ ಆಚರಣೆಗಳು, ಲೌಕಿಕ ಅಧಿಕಾರದ ಅಹಂಕಾರ ಇದೆಲ್ಲವನ್ನ ಧೈರ್ಯವಾಗಿ ಪ್ರಶ್ನಿಸಿದ್ರು. ಹೌದು, ಅವರ ಮುಖ್ಯ ಅಸ್ತ್ರಗಳು ಅಂದ್ರೆ ಅಚಲವಾದ ಭಕ್ತಿ, ಎಲ್ಲರೂ ಸಮಾನರು ಅನ್ನೋ ತತ್ವ, ಮಾಡುವ ಕೆಲಸವೇ ಪೂಜೆ ಅನ್ನೋ ಕಾಯಕದ ಘನತೆ, ಮತ್ತೆ ಸರಳ, ಪ್ರಾಮಾಣಿಕ ಜೀವನ. ಈ ವಿಚಾರಗಳನ್ನ ಅವರು ವಚನಗಳು ಅನ್ನೋ ಶಕ್ತಿಯುತ ಮಾಧ್ಯಮದಲ್ಲಿ ಸಾಮಾನ್ಯ ಜನರ ಭಾಷೆಯಲ್ಲಿ ಹರಡಿದ್ರು. ಅದರ ಪರಿಣಾಮವಾಗಿ ಅವರು ಕನ್ನಡ ಸಾಹಿತ್ಯ, ಸಂಸ್ಕೃತಿ ಮತ್ತು ಕರ್ನಾಟಕದ ಸಾಮಾಜಿಕ ಚಿಂತನೆಯ ಮೇಲೆ ಒಂದು ಅಳಿಸಲಾಗದ ಆಳವಾದ ಪ್ರಭಾವ ಬೀರಿದ್ರು. ಹೌದು. ಹಾಗಾದ್ರೆ ಇದೆಲ್ಲವನ್ನ ಒಟ್ಟಿಗೆ ನೋಡಿದ್ರೆ ಈ ಚಳುವಳಿ ಇತಿಹಾಸದಲ್ಲಿ ಒಂದು ಬಹಳ ನಿರ್ಣಾಯಕ ಘಟ್ಟ ಅಂತ ಅನಿಸುತ್ತೆ. ಹೌದು, ಖಂಡಿತ. ಈ ಚರ್ಚೆಯ ಮುಗಿಸೋ ಮೊದಲು ನಮ್ಮ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಬಿಟ್ಟೋಗೋಣ. ಖಂಡಿತ. ವಚನಕಾರರು ನೂರಾರು ವರ್ಷಗಳ ಹಿಂದೆ ಹೇಳಿದ ತತ್ವಗಳು, ಸಾಮಾಜಿಕ ಸಮಾನತೆ, ಕಾಯಕಕ್ಕೆ ಗೌರವ, ಅಧಿಕಾರವನ್ನ ಮತ್ತು ಕುರುಡು ನಂಬಿಕೆಗಳನ್ನ ಪ್ರಶ್ನಿಸುವ ಮನೋಭಾವ ಇವೆಲ್ಲ ಇವತ್ತಿನ ನಮ್ಮ ಸಮಾಜಕ್ಕೆ ಎಷ್ಟು ಪ್ರಸ್ತುತ? ಒಳ್ಳೆ ಪ್ರಶ್ನೆ. ಇವತ್ತಿನ ಜಗತ್ತಿನಲ್ಲಿ ನಾವು ನೋಡ್ತಾ ಇರೋ ಸಾಮಾಜಿಕ, ಆರ್ಥಿಕ ಅಸಮಾನತೆಗಳು, ವೃತ್ತಿ ಆಧಾರಿತ ಭೇದ ಭಾವಗಳು, ಅಧಿಕಾರದ ದುರುಪಯೋಗ, ಈ ತರದ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ವಚನಗಳ ತತ್ವಗಳು ನಮಗೆ ಯಾವ ರೀತಿಯಲ್ಲಿ ದಾರಿ ತೋರಿಸಬಹುದು ಅಥವಾ ಯಾವ ಸವಾಲುಗಳನ್ನ ನಮ್ಮ ಮುಂದಿಡಬಹುದು? ಹೌದು. ಈ ಪ್ರಶ್ನೆಯೊಂದಿಗೆ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ನಿಲ್ಲಿಸೋಣ. ಇದರ ಬಗ್ಗೆ ಯೋಚನೆ ಮಾಡೋದು ಶರಣರ ಆಶಯಗಳನ್ನ ಜೀವಂತವಾಗಿ ಇಡೋಕೆ ಒಂದು ದಾರಿಯಾಗಬಹುದು.